ರಂಗವೊಲಿದ ದಾಸರಾಯ 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 ದಾಸರಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ನಮೋಸ್ತು ತಾತ್ವಿಕ ದೇವಾಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದಿತ್ರಿಕಾಲಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಕಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಸಕಲ ಶಾಸ್ತ್ರಾರ್ಥ ಸಾರಜ್ಞಾನ ಚಿತ್ರಲೇಖನ ತತ್ಪರಾನ್ ಗುರುಗೋವಿಂದ ದಾಸಾರ್ಯಾನ್ ತಾನ್ ನಮಸ್ಯೆ ಗುರೂನ್ ಮಮ. ಶ್ರೀ ತಿರುಮಲೇಶ ವಿಠಲ ದಾಸರಾಯ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಇವತ್ತಿನ ವಿಷಯ ಜಗನ್ನಾಥದಾಸರಿಂದ ರಚಿತವಾದಂತಹ ಹರಿಕಥಾಮೃತ ಸಾರದ ಮೊದಲನೆಯ ಸಂಧಿ ಮಂಗಳಾಚರಣ ಸಂಧಿ, ಅದರ ಪಲ್ಲವಿಯ ಒಂದು ಚಿಂತನೆ. ಗ್ರಂಥಕರ್ತೃಗಳಾದ ಜಗನ್ನಾಥದಾಸರ ಅನುಗ್ರಹ ಇರಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ, ಮತ್ತು ವಿಜಯದಾಸರ ಪರಮಮಂಗಳ ಪರಂಪರೆಯಲ್ಲಿ ಬಂದಂತಹ ತಂದೆ ಮುದ್ದು ಮೋಹನದಾಸರು, ತಂದೆ ಮುದ್ದು ಮೋಹನದಾಸರು ಕರಿಕಿರಿ ಕ್ಷೇತ್ರ ನಿವಾಸಿಗಳಾಗಿದ್ದರು. ಅವ್ರನ್ನ ಪರಮಪ್ರಿಯ ಸುಬ್ಬರಾಯದಾಸರು ಅಂತ ಕರೀತಾ ಇದ್ದರು. ಅವರ ಪರಮ ಅನುಗ್ರಹವನ್ನು ಪಡೆದಂತಹ ಪದ್ಮನಾಭದಾಸರು, ಅವರಿಂದ ರಚಿತವಾದಂತಹ ಭಾವಪ್ರಕಾಶಿಕ ಅನ್ನೋ ವ್ಯಾಖ್ಯಾನ, ಅದರ ಚಿಂತನೆ. ಇಲ್ಲಿ ವ್ಯಾಖ್ಯಾನಕಾರರಾದಂತಹ ತಂದೆ ಮುದ್ದು ಮೋಹನದಾಸರಿಂದ ಅನುಗ್ರಹಿತರಾದಂತಹ ಪದ್ಮನಾಭದಾಸರನ್ನು ಬೇಡುತ್ತಾ, ವಿಘ್ನ ನಿವಾರಣೆಯನ್ನು ಮಾಡುವಂತಹ ವಿಘ್ನೇಶ್ವರ, ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆ ವಿಘ್ನೇಶ್ವರನ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಮೂರ್ತಿ ಅಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು, ಇವರು ಜಗನ್ನಾಥದಾಸರ ಬಿಂಬ. ಲಕ್ಷ್ಮೀ ನರಸಿಂಹದೇವರ ಅವರ ಅಭಿನ್ನ ತಿರುಮಲೇಶ ವಿಠಲಾತ್ಮಕ ಹಯಾಸ್ಯ ವಿಠಲಾಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ನನ್ನ ಬಿಂಬಮೂರ್ತಿ. ಅವನ ಪ್ರೀತಿಗಾಗಿ ಅವನು ಏನು ನುಡಿಸ್ತಾನೆ ಅದನ್ನು ನುಡಿಯೋದು.
ಈ ಚಿಂತನೆಯಿಂದ ಲೌಕಿಕವಾದ ಎಲ್ಲ ಶುಭ ಫಲಗಳನ್ನು, ಪಾರಮಾರ್ಥಿಕ ಸಾಧನೆಯನ್ನು ಹರಿವಾಯು ಗುರುಗಳು ಕೇಳುಗರಿಗೆಲ್ಲರಿಗೂ, ಚಿಂತನೆ ಮಾಡುವ ಎಲ್ಲರಿಗೂ ಗುರುಗಳು, ಶ್ರೀ ಹರಿವಾಯು ಗುರುಗಳು ಪೂರ್ಣ ಅನುಗ್ರಹ ಮಾಡಿ ಎಲ್ಲ ರೀತಿಯ ಸಾಧನೆಯನ್ನು ನಡೆಸಲಿ, ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಹರಿಕಥಾಮೃತ ಸಾರ ಅನ್ನೋದು ಬಹಳ ದೊಡ್ಡ ಗ್ರಂಥ. ಇದಕ್ಕೆ ಪ್ರಮುಖವಾದಂಥ ಹರಿದಾಸರುಗಳು, ಯತಿಗಳು ಸಂಸ್ಕೃತದಲ್ಲಿ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಈ ಒಂದು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ನಾನು ಅನರ್ಹ, ಏನೂ ಯೋಗ್ಯತೆ ಇಲ್ಲ. ಕೇವಲ ಗುರುಗಳ ಆಜ್ಞೆಯಿಂದ, ಗುರುಗಳ ಕರುಣೆಯಿಂದ ಮಾಡುವ ಒಂದು ಪ್ರಯತ್ನ. ಗುರು ಹಿರಿಯರು ಕೇಳಿ, ತಾಯಿ ಮಕ್ಕಳ ತೊದಲು ನುಡಿಯನ್ನು ಕೇಳಿ ತೃಪ್ತಿಪಡುವಂತೆ ನನಗೆ ಆಶೀರ್ವಾದ ಮಾಡಿ, ತಪ್ಪುಗಳಿದ್ದರೆ ಮನ್ನಿಸಿ ಸ್ವೀಕರಿಸಬೇಕೆಂದು ಪ್ರಾರ್ಥನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತನಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೊದಲನೆಯದಾಗಿ ಪದ್ಮನಾಭ ದಾಸರ ಒಂದು ಕಿರುಪರಿಚಯ, ಅದರಿಂದ ಪ್ರಾರಂಭ ಮಾಡೋಣ. ವಿಜಯದಾಸರ ಪ್ರಮುಖ ಶಿಷ್ಯರುಗಳು ಗೋಪಾಲದಾಸರು, ಮೋಹನದಾಸರು, ವೇಣುಗೋಪಾಲದಾಸರು. ಅವರನ್ನು ವಿಜಯದಾಸರು ಪಂಗನಾಮ ತಿಮ್ಮಣ್ಣದಾಸರು ಅಂತ ಪ್ರೀತಿಯಿಂದ ಕರೆಯೋರು. ಸೊ ಈ ವೇಣುಗೋಪಾಲದಾಸರ ಪರಂಪರೆಯಲ್ಲಿ ಮುಂದೆ ಬರುವಂತಹ ವೇಣುಗೋಪಾಲದಾಸರ ಶಿಷ್ಯರಾದ ವ್ಯಾಸವಿಠಲದಾಸರು, ಇವರು ಯಾರು? ವಿಜಯದಾಸರ ವಿಜಯ ಕವಚವನ್ನು ರಚಿಸಿದಂತಹ ವ್ಯಾಸವಿಠಲದಾಸರು. ಅವರಿಂದ ರಘುಪತಿ ವಿಠಲದಾಸರಿಗೆ ಅಂಕಿತವಾಗುತ್ತೆ. ಈ ರಘುಪತಿ ವಿಠಲದಾಸರ ಶಿಷ್ಯರು ಶ್ರೀನಿವಾಸ ಭೂವರಾಹ ರಘುಪತಿ ವಿಠಲದಾಸರು ಅಂತ. ಇವರ ಶಿಷ್ಯರು ಶ್ರೀಪತಿ ವಿಠಲದಾಸರು. ಇವರ ಶಿಷ್ಯರು ತಂದೆ ಶ್ರೀಪತಿ ವಿಠಲದಾಸರು. ಇವರಿಂದ ಅಂಕಿತ ಪಡೆದು ಶ್ರೀನಿಧಿ ವಿಠಲದಾಸರು ಅಂತ. ಇವರಿಂದ ಅಂಕಿತ ಶ್ರೀವರ ವಿಠಲದಾಸರು ಅಂತ ಪಡೀತಾರೆ. ಇವರು ದೊಡ್ಡಬಳ್ಳಾಪುರದ ರಾಘವೇಂದ್ರ ದಾಸರು ಅಂತ ಪ್ರಖ್ಯಾತಿಯಾಗಿರುವಂತಹ ಮುದ್ದು ಮೋಹನದಾಸರು, ಅವರಿಗೆ ಅಂಕಿತವನ್ನು ನೀಡುತ್ತಾರೆ. ಈ ಮುದ್ದು ಮೋಹನದಾಸರ ಶಿಷ್ಯರೇ ಶೇಷಾಂಶರಾದಂತಹ ತಂದೆ ಮುದ್ದು ಮೋಹನದಾಸರು. ತಂದೆ ಮುದ್ದು ಮೋಹನದಾಸರು 1165 ಜನ ಸುಜೀವಿಗಳನ್ನು ಆರಿಸಿ ಅವರಿಗೆ ಅಂಕಿತವನ್ನು ಕೊಡ್ತಾರೆ. ಇದರಲ್ಲಿ ಉರುಗಾದ್ರಿ ವಿಠಲದಾಸರು, ತಂದೆ ವೆಂಕಟದಾಸರು, ಈ ಥರ ಪದ್ಮನಾಭದಾಸರು, ಈ ಥರ ಮಹಾ ಹರಿದಾಸರುಗಳು ಇವರಿಂದ ಅಂಕಿತ ಪಡೆದು ಅವರ ಜೀವನ ಸಾರ್ಥಕ್ಯವನ್ನು ಕಂಡುಕೊಳ್ತಾರೆ. ಈ ತಂದೆ ಮುದ್ದು ಮೋಹನದಾಸರ ಒಂದು ವಾತ್ಸಲ್ಯವನ್ನು ಪಡೆದಿರುವಂತಹ ಅವರ ಶಿಷ್ಯರಾದಂತಹ ಪದ್ಮನಾಭದಾಸರು. ಈ ಪದ್ಮನಾಭದಾಸರು ಅವರು ಸಂಸಾರವನ್ನು ಬಿಟ್ಟು ಏನೋ ಒಂದು ಕಲಹದಿಂದ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರೆ. ಸನ್ಯಾಸಾಶ್ರಮ ಸ್ವೀಕಾರ ಆದಮೇಲೆ ಸಂಸಾರದ ಬಂಧನಕ್ಕೆ ಒಳಗಾಗಿ ವಿಧಿವಶಾತ್ ಸನ್ಯಾಸವನ್ನು ತ್ಯಜಿಸಿ ತಿರ್ಗಾ ಸಾಂಸಾರಿಕ ಜೀವನವನ್ನು ಶುರು ಮಾಡುವಂತಹ ಒಂದು ಸಂದರ್ಭ ಬರುತ್ತೆ. ಇದು ಒಂದು ವೈರಾಗ್ಯದ ತುತ್ತು ತುದಿ, ಸಾಧನೆಯ ಒಂದು ತುತ್ತು ತುದಿ ಶಿಖರಕ್ಕೆ ಹೋಗಿ ಅಲ್ಲಿಂದ ಪಾತಾಳಕ್ಕೆ ಬಿದ್ದಂತಹ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ ಅವರು. ಇದು ತುಂಬ ಪಶ್ಚಾತ್ತಾಪ ಪಡ್ತಾರೆ ಅವರು. ಅವರ ಯತ್ಯಾಶ್ರಮ ಕೊಟ್ಟಂತಹ ಗುರುಗಳಲ್ಲಿ ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದಾಗ ಪ್ರಾಣತ್ಯಾಗವೇ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ.
ಈ ಕಡೆ ಪ್ರಾಣತ್ಯಾಗವೂ ಮಾಡ್ಕೊಳ್ಳಿಕ್ಕಾಗದೆ, ಆ ಕಡೆ ಸಂಸಾರದ ಜೀವನವನ್ನು ಮಾಡಲಿಕ್ಕಾಗದೆ ತುಂಬ ಪಶ್ಚಾತ್ತಾಪ ಪಡ್ತಿರ್ಬೇಕಾದ್ರೆ ಬೆಂಗಳೂರಿನಲ್ಲಿ ಅವರೊಂದು ಮುದ್ರಣಾಲಯ ನಡೆಸ್ತಿರ್ತಾರೆ, ಪ್ರಿಂಟಿಂಗ್ ಪ್ರೆಸ್. ಈ ಮುದ್ರಣಾಲಯದಲ್ಲಿ ತಂದೆ ಮುದ್ದು ಮೋಹನ್ ದಾಸರ ಕೆಲವು ವ್ಯಾಖ್ಯಾನಗಳು ಬರುತ್ತೆ. ಈ ವ್ಯಾಖ್ಯಾನಗಳನ್ನು ಇವರು ಓದ್ತಾ ಅವರ ಟಿಪ್ಪಣಿಗಳನ್ನು ಓದ್ತಾ ತಂದೆ ಮುದ್ದು ಮೋಹನ್ ದಾಸರು ಎಷ್ಟು ದೊಡ್ಡವರು ಅಂತ ಅವ್ರಿಗೆ ಅರಿವಾಗುತ್ತೆ. ಆಗ ಅವರೊಬ್ಬರ ಸ್ನೇಹಿತರ ಮೂಲಕ ತಂದೆ ಮುದ್ದು ಮೋಹನ್ ದಾಸರನ್ನ ಭೇಟಿ ಮಾಡಿ ಅವರ ಪಾದಗಳಲ್ಲಿ ಬಿದ್ದು ಶರಣಾಗತಿಯಾಗಿ, ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನಾನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ತಂದೆ ಮುದ್ದು ಮೋಹನ್ ದಾಸರು ಯಾರೂ ಕೊಡೋಕ್ಕಾಗಲ್ಲ ಅಂತ ಭರವಸೆಯನ್ನು ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ, ನಾರಾಯಣ ಮನ್ನಿಸದೇ ಇರುವಂತಹ ತಪ್ಪು ಮಾಡಲಿಕ್ಕೆ ಯಾವ ಮನುಷ್ಯನಿಂದ ಸಾಧ್ಯವೇ ಇಲ್ಲ. ನಿಮಗೆ ಪಶ್ಚಾತ್ತಾಪ ಆಗಿದೆ, ಹರಿಯ ಅನುಗ್ರಹ ಖಂಡಿತವಾಗುತ್ತೆ. ಇನ್ನೊಂದು ಮಾರ್ಗ ನಿಮಗೆ ತೋರಿಸ್ತೀನಿ ಸಾಧನೆ ಮಾಡಲಿಕ್ಕೆ. ನಿಮಗೆ ಹರಿದಾಸ ಅಂಕಿತವನ್ನು ಕೊಡ್ತೀನಿ. ಅಂಕಿತೋಪದೇಶ ಪಡೆದು ನೀವು ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿ. ಇದರ ವ್ಯಾಖ್ಯಾನದಿಂದ ನಿಮಗೆ ಈ ಬಂದ ದೋಷ ಪರಿಹಾರ ಆಗಿ ನಿಮ್ಮ ಸಾಧನೆ ತುತ್ತು ತುದಿಯನ್ನು ಏರುತ್ತೆ ಅಂತ ತಂದೆ ಮುದ್ದು ಮೋಹನ್ ದಾಸರು ಆಶೀರ್ವಾದ ಮಾಡ್ತಾರೆ. ಮತ್ತು ಹರಿಕಥಾಮೃತ ಸಾರದ ರಹಸ್ಯವಾದ ವಿಷಯಗಳನ್ನು ಪದ್ಮನಾಭದಾಸರಿಗೆ ತಿಳಿಸ್ತಾರೆ. ಈ ಗುರುಗಳ ಆಜ್ಞೆಯನ್ನು ಪಡೆದು ಪದ್ಮನಾಭದಾಸರು ಬರೆದಂತಹ ವ್ಯಾಖ್ಯಾನವೇ ಭಾವಪ್ರಕಾಶಿಕೆ. ಇದು ಗುರು ಹಿರಿಯರಲ್ಲಿ ತುಂಬ ಮನ್ನಣೆ ಪಡೆದಂತಹ ಒಂದು ವ್ಯಾಖ್ಯಾನ. ನಮ್ಮ ಪ್ರಮುಖ ಚಿಂತನೆ ಈ ನಮ್ಮ ಗುರು ಪರಂಪರೆಯಲ್ಲಿ ಬಂದಂತಹ ಈ ವ್ಯಾಖ್ಯಾನದ ಚಿಂತನೆ. ಇನ್ನು ತಂದೆ ಮುದ್ದು ಮೋಹನ್ ದಾಸರ ಇನ್ನೊಬ್ಬ ಶಿಷ್ಯರಾದಂತಹ, ಅವರಿಂದ ಕಡೆಯದಾಗಿ ಅಂಕಿತವನ್ನು ಪಡೆದಂತಹ ಗುರು ಗೋವಿಂದ ದಾಸರು, ಅವರ ಶಿಷ್ಯರಾದಂತಹ ತಿರುಮಲೇಶ ಹರಿವಿಠಲ ದಾಸರು, ಇವರು ನನ್ನ ಪರಮ ಗುರುಗಳು. ಇವರಿಂದ ಅಂಕಿತ ಪಡೆದಂತಹ ಹಯ್ಯಾಸ್ಯ ವಿಠಲ ದಾಸರು. ಎಲ್ಲ ಗುರುಗಳ ಅನುಗ್ರಹದಿಂದ ಹರಿವಾಯು ಗುರುಗಳು ಎಲ್ಲರೂ ಒಳಗೆ ನಿಂತು ಏನು ನುಡಿಸ್ತಾರೆ ಅದನ್ನು ನುಡಿಯುವ ಒಂದು ಪ್ರಯತ್ನ. ಇನ್ನು ಮಂಗಳಾಚರಣೆ ಎಂದರೆ ಏನು? ವೇದವ್ಯಾಸ ದೇವರು ಮಹಾಭಾರತವನ್ನು ಶುರು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಗ್ರಂಥಮುದೀರಯೇತ್, ಅಥವಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂತ 2 ಪಾಠಕ್ರಮ ಇದೆ. ಇವರು ಮಂಗಳಾಚರಣೆಯನ್ನು ಮಾಡಿ ಎಲ್ಲರಿಗೆ, ವಾಯುದೇವರಿಂದ ಆದಿಯಾಗಿ ರಾಯರು, ಎಲ್ಲ ಇತಿವರೇಣ್ಯರು, ಎಲ್ಲ ಹರಿದಾಸವರೇಣ್ಯರಿಗೆ ಮಂಗಳಾಚರಣೆಯನ್ನು ಮಾಡಿ ಗ್ರಂಥರಚನೆ ಪ್ರಾರಂಭ ಮಾಡಬೇಕಂತ ಸಾಕ್ಷಾತ್ ವೇದವ್ಯಾಸ ದೇವರು ನಾರಾಯಣನ ಅವತಾರ ಅವರೇ ತೋರಿಸ್ಕೊಡ್ತಾರೆ. ಸೊ ಅವರು ಹೇಗೆ ಚಿಂತನೆ ಮಾಡಿದ್ದಾರೆ ವೇದವ್ಯಾಸ ದೇವರು? ನಾರಾಯಣ ನಮಸ್ಕೃತ್ಯ, ಮೊದಲನೆಯದಾಗಿ ನರ ಆಯಣ. ಸೊ ಎಲ್ಲರಿಗೆ ಪರಮಗತಿ ನಾರಾಯಣ, ಅವನನ್ನು ನಮಸ್ಕರಿಸುತ್ತಾ, ಅವನಲ್ಲಿ ಮೊದಲನೆಯದಾಗಿ ಆಶ್ರಯ ಪಡೆದದ್ದು ಲಕ್ಷ್ಮೀದೇವಿ. ಹಾಗಾಗಿ ನಾರಾಯಣ ಅಂದಾಗ ಅವನ ಮೊದಲ ಆಶ್ರಯ ಪಡೆದಂತಹ ಲಕ್ಷ್ಮೀದೇವಿ, ಅವನ ವಕ್ಷಸ್ಥಳ ವಾಸಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನು ನಮಸ್ಕರಿಸುತ್ತಾ ನರಂಚೈವ ನರೋತ್ತಮಂ ಅಂದಾಗ ರುಜುಗಣಗಳಾದಂತಹ ಬ್ರಹ್ಮದೇವರು, ವಾಯುದೇವರು, ವಾದಿರಾಜರು. ಆಗ ವಾದಿರಾಜರು ಇನ್ನೂ ಇಲ್ಲ, ವಾದಿರಾಜರ ಕಾಲಕ್ಕೆ ಮುಂಚೆ. ಸೊ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ, ಇಲ್ಲಿ ಸರಸ್ವತಿ ಭಾರತಿ ದೇವಿಯರು ಬರ್ತಾರೆ. ನಂತರ ನರಂ ಅಂದಾಗ ಶೇಷದೇವರು, ಗರುಡದೇವರು, ರುದ್ರದೇವರು, ಇವರು ಸಮಕಕ್ಷೆಯಲ್ಲಿರುವಂಥವರು. ಇವರ ಒಂದು ನಮನವನ್ನು ಮಾಡ್ತಾ ಸಾಕ್ಷಾತ್ ನಾರಾಯಣನೇ ತಾನಾದರೂ ಈ ರೀತಿಯಲ್ಲಿ ಮಾಡಬೇಕು ಗ್ರಂಥದ ಪ್ರಾರಂಭದಲ್ಲಿ ಅಂತ ಹೇಳ್ತಾ ಅವರು ಗ್ರಂಥಾರಂಭವನ್ನು ಮಾಡ್ತಾರೆ. ಇಲ್ಲಿ ಗ್ರಂಥವನ್ನು ಬರೆಯೋದು ಯಾರು? ಮಹಾಭಾರತವನ್ನು ಬರೆದಿದ್ದು ವಿಘ್ನೇಶ್ವರ, ಅವನೇ ವಿಘ್ನ ನಿವಾರಕ. ಅವನ ಕೈಯಲ್ಲೇ ಗ್ರಂಥವನ್ನು ರಚನೆ ಮಾಡೋದರಿಂದ ಅಲ್ಲಿ ವಿಘ್ನೇಶ್ವರನೇ ಮುಂದೆ ನಿಂತು ವಿಘ್ನವನ್ನು ನಿವಾರಣೆ ಮಾಡ್ತಾ, ವೇದವ್ಯಾಸ ದೇವರು ಸಾಕ್ಷಾತ್ ವಿಘ್ನೇಶ್ವರನ ಅಂತರ್ಯಾಮಿಯಾಗಿ, ಭಾರತರ್ಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಮೂರ್ತಿಯಾಗಿ ಅವರೇ ಅವರ ಕಾರ್ಯಕ್ಕೆ ವಿಘ್ನವನ್ನು ನಿವಾರಣೆ ಮಾಡ್ತಾರೆ. ವಿಘ್ನೇಶ್ವರನಲ್ಲಿ ಕೂತು ಪ್ರಾರಂಭ ಮಾಡ್ತಾರೆ. ಇದು ಮಂಗಳಾಚರಣ ವಿಧಿ. ಇದನ್ನೇ ಮುಂದೆ
ಶ್ರೀಮದಾಚಾರ್ಯರು, ಜಯತೀರ್ಥರು, ರಾಯರು ಇತ್ಯಾದಿ ಎಲ್ಲ ಯತಿವರೇಣ್ಯರು, ಎಲ್ಲ ಹರಿದಾಸವರೇಣ್ಯರು ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಗ್ರಂಥಕರ್ತೃಗಳಾದಂತಹ ಜಗನ್ನಾಥದಾಸರು ಮಂಗಳಾಚರಣೆಯನ್ನು ಮಾಡಿ ಶ್ರೀಹರಿವಾಯು ಗುರುಗಳಿಗೆ ತಾರತಮ್ಯಾನುಸಾರ ನಮಸ್ಕರಿಸಿ ಅವರ ಮಹಾಗ್ರಂಥವಾದಂತಹ ಹರಿಕಥಾಮೃತ ಸಾರವನ್ನು ಶುರು ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡ್ತಿದ್ದಾರೆ. ಇನ್ನು ಪ್ರತಿ ಪದಗಳ ಅರ್ಥ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರಲ್ಲಿ ಕೇಳುವುದು. ಇದು ಪಲ್ಲವಿ. ಪಲ್ಲವಿಯಲ್ಲಿ ಮೊದಲನೇ ಪದ ಅವರು ಬಳಸಿರೋದು ಹರಿ ಅಂತ. ಹರಿ ಅಂದರೆ ನಾರಾಯಣ. ಹರಿ ಅಂದರೆ ನಮ್ಮ ಎಲ್ಲ ಪಾಪಗಳನ್ನು, ಎಲ್ಲ ದುಃಖಗಳನ್ನು, ಎಲ್ಲ ಕಷ್ಟಗಳನ್ನು, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ನಾರಾಯಣ. ಇದು ಯಾರ ಕಥೆ? ಇದು ಅವನ ಕಥೆ. ಇಲ್ಲಿ ಕಥೆ ಎಂದಾಗ ವೇದಮಾನಿನಿಯಾದ ಲಕ್ಷ್ಮೀದೇವಿ ಸದಾ ನಾರಾಯಣನನ್ನು ವೇದಗಳಲ್ಲಿ ನಿಂತು ಅಭಿಮಾನಿ ದೇವತೆಯಾಗಿ ಹೊಗಳಿರುತ್ತಾಳೆ. ಹಾಗಾಗಿ ನಾರಾಯಣನ ಕಥೆಯನ್ನು ಫಸ್ಟ್ ಹೇಳೋದು ಯಾರು, ಸಾರೋದು ಯಾರು? ಮೊದಲನೆಯದಾಗಿ ಲಕ್ಷ್ಮೀದೇವಿ. ಕಥಾ ಅಂದಾಗ ಇದು ಲಕ್ಷ್ಮೀದೇವಿ ಆಗತ್ತೆ. ಇನ್ನು ಅಮೃತ, ಈ ಲಕ್ಷ್ಮೀನಾರಾಯಣರನ್ನು ಅವರ ಸಂಪೂರ್ಣ ಜ್ಞಾನವನ್ನು ಪಡೆದಂತಹ ವಾಯುದೇವರು, ಬ್ರಹ್ಮದೇವರು, ಇವರೇ ಅಮೃತ. ಸಂಪೂರ್ಣ ಲಕ್ಷ್ಮೀನಾರಾಯಣನ ಜ್ಞಾನವನ್ನು ಪಡೆದಂತಹ, ಜ್ಞಾನಾಮೃತವನ್ನು ಪಡೆದಂತಹ ವಾಯುದೇವರು, ಇದರ ಸಾರವನ್ನು ಪಡೆದಿರುವಂತಹ ಲಕ್ಷ್ಮೀನಾರಾಯಣರ, ವಾಯುದೇವರ ಸಂಪೂರ್ಣ ಅನುಗ್ರಹವನ್ನು ಪಡೆದಿರುವಂತಹ ಎಲ್ಲ ತಾತ್ವಿಕಾಭಿಮಾನಿ ದೇವತೆಗಳು, ಶೇಷದೇವರು, ಗರುಡದೇವರು, ರುದ್ರದೇವರು, ಅವರ ಪತ್ನಿಯರು ಇತ್ಯಾದಿ ಎಲ್ಲ ತತ್ವಾಭಿಮಾನಿ ದೇವತೆಗಳು, ವಿಘ್ನೇಶ್ವರ ಇತ್ಯಾದಿ ಎಲ್ಲ ದೇವತೆಗಳು ಇದರಲ್ಲಿ ಬರ್ತಾರೆ. ಹಾಗಾಗಿ ಜಗನ್ನಾಥದಾಸರಿಗೆ ತಾರತಮ್ಯ ಬಹಳ ಇಷ್ಟ. ಮೊದಲನೇ ಶ್ಲೋಕದಲ್ಲೇ ಪಲ್ಲವಿಯಲ್ಲೇ ತಾರತಮ್ಯ ಪ್ರತಿಪಾದನೆ ಮಾಡಿದ್ದಾರೆ. ಹರಿಕಥಾಮೃತ ಸಾರದಲ್ಲಿ ತಾರತಮ್ಯನೇ ಹೇಳುತ್ತಾ ಬಹಳ ಸಂಧಿಗಳಿದೆ. ಇನ್ನು ಇದರ ಇನ್ನೊಂದು ಚಿಂತನೆಯ ರೀತಿ, ಅಮೃತ ಅಂದರೆ ಅದು ಮೋಕ್ಷ ಅನ್ನೋ ರೀತಿಯಲ್ಲೂ ಬರುತ್ತೆ. ಹರಿಯ ಕಥೆ, ಹರಿಯ ಕಥೆ ಎಂದಾಗ ಇದು ವೇದಗಳು. ಓಕೆ, ಇದು ಜಗನ್ನಾಥದಾಸರಿಗೆ ಇದು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಒಂದು ಸ್ವಪ್ನವಾಗುತ್ತೆ. ಆ ಸ್ವಪ್ನದಲ್ಲಿ ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು ಬಂದು ಮುಂದೆ ಸಂಸ್ಕೃತವನ್ನು ಅರಿತು ಅದರಿಂದ ಕಲಿತುಕೊಳ್ಳುವಂತಹ ಸುಜನರು ಕಮ್ಮಿ ಆಗಿಬಿಡ್ತಾರೆ, ಅಷ್ಟು ಶಕ್ತಿ ಇರೋರು ಕಮ್ಮಿ ಆಗ್ತಾರೆ. ಇದು ಕಲಿಯುಗ. ಹಾಗಾಗಿ ಸುಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ, ಪಾಮರ ಸುಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ನೀವು ಒಂದು ಗ್ರಂಥ ರಚನೆ ಮಾಡಬೇಕು. ಇದರಲ್ಲಿ ಚತುರ್ವೇದಗಳು, ಪುರಾಣಗಳು, ವೇದೋಪನಿಷತ್ತುಗಳು ಎಲ್ಲದರ ಸಾರವನ್ನು ಹಾಕಿ ಅದನ್ನು ಸುಲಭ ರೀತಿಯಲ್ಲಿ ಒಂದು ಎಲ್ಲರಿಗೂ ಜೀರ್ಣವಾಗುವಂಥ ರೀತಿಯಲ್ಲಿ ಕೊಡಬೇಕಂತ ಹೇಳಿ ಅವರಿಗೆ ಸ್ವಪ್ನದಲ್ಲಿ ಆದೇಶ ಮಾಡ್ತಾರೆ. ಅದರ ಮೇಲೆ ಜಗನ್ನಾಥದಾಸರು ಹರಿಕಥಾಮೃತ ಸಾರವನ್ನು, ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ವೇದಶಾಸ್ತ್ರ, ಉಪನಿಷತ್ತುಗಳು, ಪುರಾಣಗಳ ಎಲ್ಲದರ ಸಾರವನ್ನು ಹರಿಕಥಾಮೃತ ಸಾರ ನಮಗೆ ಕೊಡುತ್ತೆ. ಇಲ್ಲಿ ಇನ್ನೊಂದು, ಕಬ್ಬಿನ ಜಲ್ಲೆಯಲ್ಲಿ ಸಿಹಿ ಉಂಟು, ಸಿಹಿಯ ರಸ ಉಂಟು. ಆದರೆ ನಮಗೆ ಅದನ್ನು ನೇರ ಅಗಿಲಿಕ್ಕೆ ಬಹಳ ಕಷ್ಟ. ಇನ್ನು ಮಕ್ಕಳು, ಇನ್ನು ವಯೋವೃದ್ಧರು, ಹಲ್ಲೂ ಇರಲ್ಲ, ಅವರಿಗಂತೂ ಸಾಧ್ಯವೇ ಇಲ್ಲ ಅದರ ಸಾರವನ್ನು ಹೀರಲಿಕ್ಕೆ. ಹಾಗಾಗಿ ಆ ಕಬ್ಬನ್ನು ಗಾಣದಲ್ಲಿ ಹಾಕಿ ಅದರಿಂದ ರಸವನ್ನು ತೆಗೆದು ಈ ರಸವನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸಿ ಅದರ ಅನುಭವವನ್ನು ಪಡೆಯೋದು ಸುಲಭ. ಆದರೆ ಕಲಿಯುಗದಲ್ಲಿ ಸಂಖ್ಯೆ ಜಾಸ್ತಿ. ಹಾಗಾಗಿ ಈ ಕಬ್ಬಿನ ಹಾಲನ್ನು ಕಲ್ಮಶವಿರುವ ನೀರು ಅಂತ ತಿಳಿದು ಜನರು ಅದರಿಂದ ಸಂದೇಹಪಟ್ಟು ಅದನ್ನು ಕುಡಿದೇ ಇರುವಂಥ ಸಂದರ್ಭವೂ ಉಂಟು. ಹಾಗಾಗಿ ಈ ಕಬ್ಬಿನ ಹಾಲನ್ನು ಕುದಿಸಿ ಅದರ ಸಾರವಾದಂತಹ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಮಾಡಿಕೊಟ್ರೆ ಸಣ್ಣ ಮಕ್ಕಳಿಂದ ವೃದ್ಧರ ತನಕ ಎಲ್ಲರೂ ಚೀಪಿ ಆ ರಸವನ್ನು ಅನುಭವಿಸಬಹುದು. ಈ ರೀತಿಯಲ್ಲಿ ಜಗನ್ನಾಥದಾಸರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಹರಿಕಥಾಮೃತ ಸಾರವನ್ನು ಗ್ರಂಥ ಕೊಟ್ಟು ನಮ್ಮನ್ನು ಒಂದು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನಮ್ಮನ್ನು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಅನುಗ್ರಹ ಪ್ರಾಪ್ತಿಯಾಗುವಂತೆ ಅವರು ಮಾಡಿದ್ದಾರೆ. ಇಲ್ಲಿ ಇನ್ನೂ ಒಂದು ಮಂಗಳಾಚರಣೆ ಮಾಡಬೇಕಾದ್ರೆ ಇಲ್ಲಿ ಅಮೃತ ಸಾರ. ಸೊ ಈ ಅಮೃತದ ಸಾರವನ್ನು, ಅಂದರೆ ವೇದಾಂತ ಸಾರವನ್ನು ಎಲ್ಲವನ್ನು ಹೇಳುವಂತಹ ಹರಿಕಥಾಮೃತ ಸಾರ, ಇದನ್ನು
ಗುರುಗಳ ಕರುಣೆಯಿಂದ ಆಪನಿತು ಬೇಡುವೆ. ಗುರುಗಳ ಕರುಣೆ ಅಂದರೆ ವಿಜಯದಾಸರು, ಗೋಪಾಲದಾಸರು, ರಾಘವೇಂದ್ರ ಸ್ವಾಮಿಗಳು, ನಾರಾಯಣನಿಂದ ಇತ್ಯಾದಿಯಾದ ಗುರುಗಳು ಅವರ ಕರುಣೆಯಿಂದ ಆಪನಿತು ಬೇಡುವೆ ಅಂದರೆ ಎಷ್ಟು ಬುದ್ಧಿಗೆ ತೋಚತ್ತೆ ಅಷ್ಟನ್ನು ಹೇಳ್ತೀನಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಇಲ್ಲಿ ಕೇಳುಗರಿಗೂ ಕೂಡ ಅಥವಾ ಗ್ರಂಥವನ್ನು ಓದೋರಿಗೂ ಕೂಡ ಒಳಗಡೆ ನಿಂತು ಗುರುಗಳು, ಭಗವಂತ ಎಷ್ಟು ರಹಸ್ಯವನ್ನು ತಿಳಿಸ್ಕೊಡ್ತಾನೆ ಅಷ್ಟು ಮಾತ್ರ ಸಾಧ್ಯ ಯೋಗ್ಯತಾನುಸಾರವಾಗಿ. ಅದನ್ನು ಪೇಳುವೆ, ಅದನ್ನು ಹೇಳ್ತೀನಿ. ಪರಮ ಭಾಗವತ ಭಕ್ತರು, ಪರಮ ಭಗವತ್ ಭಕ್ತರು ಇದನ್ನು ಆಧರಿಸಿ ಕೇಳುವುದು. ಪರಮ ಭಗವದ್ ಭಕ್ತರು ಅಂದರೆ ನಿಸ್ವಾರ್ಥದಿಂದ ಹರಿವಾಯು ಗುರುಗಳಲ್ಲಿ ಭಕ್ತಿ ಇಟ್ಟುಕೊಂಡಿರುವಂತಹ ಸುಜೀವಿಗಳು. ಭಗವದ್ಭಕ್ತರು ಅಂದರೆ ಹರಿಭಕ್ತರು ಅಥವಾ ಹರಿಯ ದಾಸರಾದಂತಹ ವಾಯುದೇವರು ಇತ್ಯಾದಿಗಳ ಭಕ್ತರು ಅಂತ ಅರ್ಥ. ಪರಮ ಅಂದಾಗ ಇಲ್ಲಿ ಪರಮದ ವೈಶಿಷ್ಟ್ಯ ಏನಂದರೆ ಈ ನಾರದರಂತೆ ತಮ್ಮ ಸ್ವಂತಕ್ಕೆ ಭಗವಂತನ ಏನೂ ಕೇಳಲ್ಲ. ಪ್ರಹ್ಲಾದರಾಜರು ತಮ್ಮ ಸ್ವಂತಕ್ಕೆ ಭಗವಂತನ ಏನೂ ಕೇಳಿಲ್ಲ, ಎಲ್ಲ ಇನ್ನೊಬ್ಬರು ಉದ್ಧಾರಕ್ಕೋಸ್ಕರ ಕೇಳ್ತಾರೆ ಭಗವಂತನ. ಆ ಥರ ಸ್ವಾರ್ಥದ ಸೋಂಕು ಇಲ್ಲದಂತಹ ಭಗವದ್ಭಕ್ತರು, ಇದು ಪರಮ ಭಗವದ್ಭಕ್ತರು. ಇನ್ನು ಪರಮ ಭಗವದ್ಭಕ್ತರು ಅಂದಾಗ ಸದಾ ಹರಿಚಿಂತನೆಯನ್ನು, ಹರಿಕಥೆಯನ್ನು ಕೇಳುತ್ತಾ ಸುಖಿಸುವವರು. ಇಲ್ಲಿ ವೇದಮಾಲಿನಿ ಲಕ್ಷ್ಮೀದೇವಿ ಕಿವಿಯಲ್ಲಿ ಕೂತು ಹರಿಕಥೆಯನ್ನು ನಮಗೆ ಕೇಳಿಸುತ್ತಾಳೆ. ಹಾಗಾಗಿ ಯಾರು ಭಕ್ತಿಯಿಂದ ಮುಖ ಅರಳಿಸಿ ಆನಂದ ಭಾಷ್ಪಗಳನ್ನು ಸುರಿಸುತ್ತಾ ಭಗವಂತನ ಕಥೆಗಳನ್ನು ಕೇಳುವ ಸದ್ಭಕ್ತರಿರ್ತಾರಲ್ಲ, ಅವರಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ. ಇಂಥ ಲಕ್ಷ್ಮೀ ಸನ್ನಿಧಾನ ಇರೋವರೇ ಪರಮ ಭಗವದ್ಭಕ್ತರು. ಈ ರೀತಿಯಲ್ಲಿ ನಿಸ್ವಾರ್ಥವಾದಂತಹ ಭಕ್ತರು. ಈ ನಿಸ್ವಾರ್ಥ ಭಕ್ತಿ ಪ್ರಾಪ್ತಿಯಾಗೋದು ಬಹಳ ಕಷ್ಟ. ಇದು ಕೇವಲ ಹರಿವಾಯು ಗುರುಗಳ ಅನುಗ್ರಹದಿಂದ ಮಾತ್ರ ಪ್ರಾಪ್ತಿಯಾಗತ್ತೆ. ಇನ್ನು ಇಂತಹ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಅಂತಾರೆ. ಆದರ ಅಂದಾಗ ಇದು ಖಂಡಿತ ನಮ್ಮನ್ನು ಉದ್ಧಾರ ಮಾಡುವಂತಹ, ನಮಗೆ ಮೋಕ್ಷ ಸಾಧನೆಯನ್ನು ಮಾಡಿಕೊಡುವಂತಹ ಗ್ರಂಥ ಅಂತ ಹೇಳಿ ಇದನ್ನು ಪರಮ ನಂಬಿಕೆಯಿಂದ ಇದನ್ನು ಕೇಳುವುದು. ಇದು ಇದರ ಒಂದು ಪದದ ಅರ್ಥಚಿಂತನೆ. ಇನ್ನು ಮಂಗಳಾಚರಣೆಯಲ್ಲಿ ಮುಖ್ಯವಾದ ಒಂದು ವಿಷಯ ಇದು. ಈ ಗ್ರಂಥ ಅದರ ವಿಶೇಷಗಳನ್ನು ತಿಳಿಸುತ್ತೆ. ಒಂದು, ಗ್ರಂಥದ ವಿಷಯ ಏನು, ಅದರ ಪ್ರಯೋಜನ ಏನು, ಅದಕ್ಕೆ ಅಧಿಕಾರಿಗಳು ಯಾರು, ಮತ್ತು ಅದರ ಅಧಿಕಾರಿಗಳಿಗೆ ಈ ಗ್ರಂಥಕ್ಕೆ ಏನು ಸಂಬಂಧ ಅನ್ನೋ ವಿಷಯ ತಿಳಿಸುತ್ತೆ. ಸೊ ಇಲ್ಲಿ ವಿಷಯ ಅಂದಾಗ ಹರಿಯ ಕಥೆ, ಇದನ್ನು ತಿಳಿದಿರಬೇಕು. ನಾರಾಯಣನ ಭಾಗವತ, ಭಾರತ, ವೇದಶಾಸ್ತ್ರಗಳು, ಪುರಾಣಗಳು ಇತ್ಯಾದಿ ಅಷ್ಟರ ಸಾರವನ್ನು ತುಂಬ ಸುಲಭವಾಗಿ ಸವಿಯಲಿಕ್ಕೆ ಹೇಳಿದ್ದಾರೆ ಜಗನ್ನಾಥದಾಸರು. ಇದು ಹರಿಯ ಕಥೆ, ಇದು ವಿಷಯ. ಇನ್ನು ಪ್ರಯೋಜನ, ಇದರಿಂದ ವಾಯುದೇವರ ಅನುಗ್ರಹ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ, ಮೋಕ್ಷ ಪ್ರಾಪ್ತಿ, ಇದು ಇದರ ಪ್ರಯೋಜನ. ಇನ್ನು ಅಧಿಕಾರಿಗಳು. ಅಧಿಕಾರಿಗಳು ಅಂದಾಗ ನಾ ಹೇಳಿದಂತೆ ವಿಜಯದಾಸರು ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ಅಂತ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ, ಈ ರೀತಿ ತ್ರಿಕಾಲದಲ್ಲಿ ಸದಾ ಹರಿಯ ಚಿಂತನೆಯನ್ನು ಮಾಡ್ತಾ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎದುರು ನೋಡ್ತಾ ಸಮಚಿತ್ತದಿಂದ ಎಷ್ಟು ಕಷ್ಟಗಳು ಬರಲಿ, ಎಷ್ಟು ಸುಖ ಬರಲಿ, ಕಷ್ಟ ಬಂದಾಗ ಜಗ್ಗಲ್ಲ, ಸುಖ ಬಂದಾಗ ಹುಚ್ಚದ್ದು ಕುಣಿಯಲ್ಲ, ಅಹಂಕಾರವನ್ನು ಪಟ್ಟು ನನಗೆ ಸಮ ಇಲ್ಲ ಅಂತ ಹೇಳ್ತಾರೆ. ಸುಖ ಬಂದಾಗ, ಕಷ್ಟ ಬಂದಾಗ ದೇವರೇ ಇಲ್ಲ, ಅವನು ನಮಗೇನೂ ಮಾಡಿಲ್ಲ ಅಂತ ನಿಂದನೆ ಶುರು ಮಾಡ್ತಾರೆ. ಈ ರೀತಿ ಮಾಡದೆ ಸದಾ ಸಮಚಿತ್ತರಾಗಿ, ಕುಂತಿದೇವಿ ಉದಾಹರಣೆಗೆ ಕೃಷ್ಣನಿಂದ ಏನು ಕೇಳಿದ್ಲು, ನನಗೆ ಕಷ್ಟ ಕೊಡು, ಕಷ್ಟ ಬಂದಾಗ ನಿನ್ನ ಚಿಂತನೆ ನನಗೆ ಸದಾ ಇರುತ್ತೆ, ನಿನ್ನ ಚಿಂತನೆ ನನಗೆ ಬೇಕಂತ ಕೇಳಿ ಕುಂತಿದೇವಿ ಕಷ್ಟ ಕೇಳ್ತಾಳೆ ಕೃಷ್ಣನ ಹತ್ರ. ಇನ್ನೊಂದು, ಎಷ್ಟು ದೇವರು ಕಷ್ಟ ಕೊಡ್ತಾನೆ ಅಷ್ಟು ಕರ್ಮ ಸವಿಯಿಸಿ ಮೋಕ್ಷಕ್ಕೆ ಹತ್ತಿರ ಮಾಡ್ತಾನೆ ಭಕ್ತರನ್ನು.
ಇದನ್ನು ಅರ್ಥ ಮಾಡಿಕೊಂಡಾಗ ಕಷ್ಟ ಬಂದಾಗ ಸಮಚಿತ್ತದಿಂದ ಏನು ಕೊಟ್ಟರೂ ಹರಿಪ್ರಸಾದ ಅಂತ ಸ್ವೀಕಾರ ಮಾಡಿ, ಸುಖ ಬಂದಾಗ ಅದು ಹರಿಪ್ರಸಾದ, ಎಲ್ಲವೂ ಹರಿಯ ಅನುಗ್ರಹದಿಂದ ಪ್ರಾಪ್ತಿಯಾಯಿತಂತ ವೈಡೂರ್ಯ, ಬಂಗಾರ, ವಜ್ರ ಏನಿದ್ರು ಅದೆಲ್ಲದರಲ್ಲೂ ಹರಿಯ ನಾಮವನ್ನು ಕಾಣ್ತಾ ಎಲ್ಲ ಹರಿ ಕೊಟ್ಟಿದ್ದು ಅಂತ ತಮಗೆ ದೇವರು ಕೊಟ್ಟ ಸುಖವನ್ನು ತೃಪ್ತಿಯಾಗಿ ಸ್ವೀಕಾರ ಮಾಡಿ ಹರಿಪ್ರೀತಿ ಮಾಡುವಂತಹ ಭಕ್ತರು, ನಿಸ್ವಾರ್ಥ ಭಕ್ತರು, ಕೇವಲ ಬೇರೆಯವರಿಗೋಸ್ಕರ, ಬೇರೆಯವರ ಉದ್ಧಾರಕ್ಕೋಸ್ಕರ ಜನ್ಮ ತಾಳಿದ್ದಂತಹ ನಮ್ಮ ರಾಯರಂತಹ ಭಕ್ತರು. ಇವತ್ತು ರಾಯರು ನಮಗೆ ಇಲ್ಲ ಅಂದರೆ ನಮಗೆ ಏನೂ ಸಾಧನೆ ಇಲ್ಲ. ಎಲ್ಲ ಹರಿದಾಸರಿಗೂ, ಎಲ್ಲ ಯತಿವರೇಣ್ಯರಿಗೂ ಶ್ರೀನಿವಾಸನ ಹತ್ರ ಹೋಗಿ ತಿರುಪ್ತಿಲಿ ಸೇವೆ ಮಾಡಲಿ, ಘಟಕಾಚಲದಲ್ಲಿ ಸೇವೆ ಮಾಡಲಿ, ಯಂತ್ರೋದ್ಧಾರಕನ ಹತ್ರ ಸೇವೆ ಮಾಡಲಿ, ಎಲ್ಲರೂ ಇನ್ನು ಶ್ರೀಪಾದರಾಜರ ಹತ್ರ ಸೇವೆ ಮಾಡಲಿ, ವಾದಿರಾಜರ ಹತ್ರ ಸೇವೆ ಮಾಡಲಿ, ಎಲ್ಲರೂ ಕಲಿಸೋದಿಲ್ಲಿ ರಾಯರ ಹತ್ರ ಹೋಗು, ಅವರು ಉದ್ಧಾರ ಮಾಡ್ತಾರೆ ಅಂತ. ಇದಕ್ಕೆ ಕಾರಣ ಏನಂದರೆ ಕರುಣಾಮಯಿಗಳಾದಂತಹ ರಾಯರು ಅವರ ಮೋಕ್ಷ ಸಾಧನೆ ಎಂದೂ ಆಗಿಬಿಟ್ಟಿದೆ. ಪ್ರಹ್ಲಾದರಾಜರ ಅವತಾರದಲ್ಲಿ ನರಸಿಂಹದೇವರು ಬಂದಾಗ ಬಾ ಮೋಕ್ಷಕ್ಕೆ ಅಂತ ಕರೆದ. ಆದರೆ ಅವರು ಈ ಸುಜೀವಿಗಳನ್ನು ನನ್ನ ಜೊತೆಗೆ ಕರೆದುಕೊಂಡೇ ಬರ್ತೀನಿ ಅಂತ ಪಣ ತೊಟ್ಟು ಕೂತರು. ಅಂತಹ ಕರುಣಾಮಯಿಗಳು. ರಾಯರಿಲ್ಲದೆ ನಮಗೆ ಏನೂ ಗತಿ ಇಲ್ಲ. ರಾಯರ ಪಾದವೇ ಸುಜೀವಿಗಳಿಗೆ ಗತಿ. ಇನ್ನು ಈ ರಾಯರು ಇಂತಹ ಪರಮ ಭಗವದ್ಭಕ್ತರು, ಇವರಿದ್ದಕ್ಕೆ ಅಧಿಕಾರಿಗಳು. ಇವರ ಕರುಣೆಯಿಂದ ಅಲ್ಪ ಸ್ವಲ್ಪ ಭಕ್ತಿ ಇರುವಂತಹ ನಮ್ಮಂತಹ ಜೀವರು ಇವರ ಅನುಗ್ರಹಾನುಸಾರವಾಗಿ ಎಷ್ಟೋ ಒಂದು ವಯಸ್ಸಾಗೋ ಕಾಲಕ್ಕೆ ಇಲ್ಲ, ಜನ್ಮ ಜನ್ಮಗಳ ನಂತರ ಅವರ ಅನುಗ್ರಹ ಬಲದಿಂದ, ಶ್ರೀ ಹರಿವಾಯು ಗುರುಗಳ ಅನುಗ್ರಹ ಬಲದಿಂದ, ರಾಯರ, ವಿಜಯದಾಸರಂತಹ ಪರಮಗುರುಗಳು ಇಂಥವರ ಅನುಗ್ರಹ ಬಲದಿಂದ ಶುದ್ಧ ಭಕ್ತಿ ಪ್ರಾಪ್ತಿಯಾಗತ್ತೆ. ಆ ಭಕ್ತಿ ಪ್ರಾಪ್ತಿಯಾದಾಗ ಅವಾಗ ನಿಜವಾದ ಅಧಿಕಾರ ಬರುತ್ತೆ. ಆದರೆ ಆ ಅಧಿಕಾರಕ್ಕೆ ಸಣ್ಣ ಭಕ್ತರು ಅಂತ ಭಗವಂತ ಆಗಲಿ, ವಾಯುದೇವರು, ರಾಯರೆಲ್ಲ ಕೈ ಬಿಟ್ಬಿಡಲ್ಲ. ಹಾಗಾಗಿ ಅಧಿಕಾರವನ್ನು ನಮಗೂ ಕೊಟ್ಟು ಇದನ್ನು ಚಿಂತನೆ ಮಾಡುತ್ತಾರೆ. ಹಾಗಾಗಿ ಅಧಿಕಾರಿಗಳು ಯಾರು? ಹರಿಭಕ್ತರು, ನಿಸ್ವಾರ್ಥ ಹರಿಭಕ್ತರು, ಸಮಚಿತ್ತದಿಂದ ಹರಿವಾಯುಗುರುಗಳನ್ನು ನಂಬಿದಂಥವ್ರು. ಇನ್ನು ಸಂಬಂಧ, ಇದನ್ನು ಆದರದಿ ಕೇಳುವುದು ಅಂತಾರೆ. ಕೇಳುವುದು ಅಂದಾಗ ಶ್ರವಣವಾಗತ್ತೆ. ಶ್ರವಣ ಅಂದ್ರೇನು? ನವವಿಧ ಭಕ್ತಿಯಲ್ಲಿ ಮೊದಲನೆಯ ಅಂಗ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರವಣದಿಂದ ಶುರುವಾಗುತ್ತೆ ನವವಿಧ ಭಕ್ತಿ. ಇನ್ನು ಅದು ಆತ್ಮನಿವೇದನ ತನಕ ಹೋಗಿ ಪೂರ್ತಿ ನವವಿಧ ಭಕ್ತಿಯಲ್ಲಿ ಭಗವಂತನ ಪೂರ್ಣ ಅನುಗ್ರಹ, ವಾಯುದೇವರ ಇತ್ಯಾದಿ ತತ್ವಾಭಿಮಾನಿ ದೇವತೆಗಳ ಪೂರ್ಣ ಅನುಗ್ರಹ ಪಡೆದು, ಗುರುಗಳನ್ನು ಅನುಗ್ರಹ ಪಡೆದು ಮೋಕ್ಷ ಪ್ರಾಪ್ತಿ. ಸೊ ಈ ಭಗವಂತನ, ವಾಯುದೇವರ, ಗುರುಗಳ ನಂಟನ್ನು, ಸಂಬಂಧವನ್ನು ಗಟ್ಟಿ ಮಾಡುವುದು ಈ ಹರಿಕಥಾಮೃತ ಸಾರ. ಗಟ್ಟಿ ಮಾಡಿ ಗುರುಗಳು ಅನುಗ್ರಹದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಸೊ ಈ ಭಗವಂತನಿಗೆ, ಗುರುಗಳಿಗೆ, ಮೋಕ್ಷಕ್ಕೆ ಇದೆಲ್ಲದಕ್ಕೂ ಅಧಿಕಾರಿಗಳಿಗೆ ಸಂಬಂಧವನ್ನು ಕೊಡುತ್ತೆ ಈ ಹರಿಕಥಾಮೃತ ಸಾರ. ಇಷ್ಟು. ಇನ್ನು ಗುರುಗಳ ಕರುಣದಿಂದ ಅಂತ ಹೇಳಿದ್ದಾರೆ. ಇಲ್ಲಿ ಗುರುಗಳ ಕರುಣದಿಂದ ಅಂತ ಹೇಳಬೇಕಾದ್ರೆ ಅವರು ಗೋಪಾಲದಾಸನ ಹೇಳ್ಬೋದಾಗಿತ್ತು. ವಿಘ್ನೇಶ್ವರನ ಅಂಶ ಗೋಪಾಲದಾಸ, ಅವ್ರನ್ನ ಹೇಳಿದ್ದಿದ್ರು ಗೋಪಾಲದಾಸ ಕರುಣೆಯಿಂದ ಅಂತ ಹೇಳ್ಬೋದಾಗಿತ್ತು. ಇಲ್ಲ ವಿಜಯದಾಸ ಕರುಣೆಯಿಂದ ಅಂದರೆ ಗೋಪಾಲದಾಸರು ಬಂದಿರೋರು ಅದರಲ್ಲಿ. ಆದರೆ ಗುರುಗಳ ಕರುಣೆಯಿಂದ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಅವರಿಗೆ ಈ ಅಮೃತವನ್ನು ನಮ್ಮಂತಹ ಜೀವಿಗಳಿಗೆ ಕೊಡಲಿಕ್ಕೆ ಉಪದೇಶ ಮಾಡಿದ್ದಂತಹ ಎಲ್ಲ ಗುರುಗಳನ್ನು ಚಿಂತನೆ. ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಜಗನ್ನಾಥದಾಸರು ಮೂಲದಲ್ಲಿ ನರಸಿಂಹ ಅನ್ನೋ ಒಂದು ಕರ್ಮಜ ದೇವತೆ. ಸಮುದ್ರ ಮಂಥನ ಆದಾಗ ಮೋಹಿನಿ ರೂಪದಲ್ಲಿ ಭಗವಂತ ಅಮೃತವನ್ನು ಹಂಚಿದಾಗ ಒಂದು ಸೌಟಲ್ಲಿ ಇಲ್ಲ ಉದ್ಧರಣೆಯಲ್ಲಿ ದೇವರು ಎಲ್ಲಿಗೂ ದೇವತೆಗಳಿಗೆ ಹಂಚ್ತಾ ಬಂದ. ಈ ಕರ್ಮಜ ದೇವತೆಗಳ ಮುಂದೆ ಬಂದು ಇವರಿಗೆ ಒಂದು ಉದ್ಧರಣೆ ಅಮೃತ ಕೊಟ್ಟ ಮೇಲೆ ಮೋಹಿನಿ ರೂಪದ ನಾರಾಯಣ ಅವ್ರ ಮುಂದೆನೇ ನಿಂತ. ಎಲ್ಲರೂ ಏನು ಮಾಡಿದ್ರು? ನಾರಾಯಣನ ಪಾದದರ್ಶನ ಮಾಡ್ತಾ ಅಮೃತವನ್ನು ಸ್ವೀಕಾರ ಮಾಡಿದ್ರು. ಆದರೆ ಈ ನರಸಿಂಹ ಅನ್ನೋ ಕರ್ಮಜ ದೇವತೆಗಳು ದೇವರು ಯಾವಾಗ ಮುಂದೆ ನಿಂತ ಪಾದವನ್ನು ನೋಡಿ ಇನ್ನೂ ಯಾಕೆ ನನ್ನ ಮುಂದೆನೇ ನಿಂತಿದ್ದಾನೆ ಅಂತ ಅವರ ಮುಖ ದರ್ಶನವಾಯಿತು ದೇವರಿಗೆ. ಇವರಿಗೆ ನರಸಿಂಹ ಅನ್ನೋ ಕರ್ಮಜ ದೇವತೆಗಳಿಗೆ ಮೋಹಿನಿ ರೂಪದ ನಾರಾಯಣನ ದರ್ಶನವಾಯಿತು. ನಾರಾಯಣನ ಮುಖ ನೋಡಿದ್ರು. ಆಗ ದೇವರು ಮುಗುಳ್ನೆಕ್ಕು ಇನ್ನೊಂದು ಉದ್ಧರಣೆ ಅಮೃತವನ್ನು ಅವ್ರಿಗೆ ಹೆಚ್ಚಾಗಿ ಕೊಟ್ಟ. ಯಾಕೆ ಅಂದರೆ ಮುಂದೆ ಇದೇ ಅಮೃತವೇ ಹರಿಕಥಾಮೃತ ಸಾರವಾಗಿ ನಮಗೆಲ್ಲ ಅಮೃತವನ್ನು ದೇವರು ಆಗ ಕೊಟ್ಟಿದ್ದು. ಹಾಗಾಗಿ ಮೂಲತಃ ಯಾರು ಗುರುಗಳು?
ಮೋಹಿನಿ ರೂಪದ ನಾರಾಯಣ. ಇನ್ನು ಕೃತಿಯುಗದಲ್ಲಿ ಪ್ರಹ್ಲಾದರಾಜರ ತಮ್ಮನಾಗಿ ಇದೇ ಕರ್ಮಜ ದೇವತೆಗಳು ಸಹ್ಲಾದನಾಗಿ ಹುಟ್ಟಿದ್ರು. ಪ್ರಹ್ಲಾದರಾಜರು ಕೇವಲ ಈ ಅಸುರ ಬಾಲಕರಿಗಲ್ಲದೆ ತಮ್ಮನಿಗೂ ಉಪದೇಶ ಮಾಡಿದರು. ಇಲ್ಲಿ ರಾಯರಲ್ಲಿ ಪ್ರಹ್ಲಾದರಾಜರಲ್ಲಿ ವಾಯುದೇವರ ದ್ವಯಾವೇಶ ಮತ್ತು ಶೇಷದೇವರ ಸನ್ನಿಧಾನ, ಅವರ ಸನ್ನಿಧಾನ ಮತ್ತು ನಾರದರಿಂದ ಉಪದೇಶ ಪಡೆದಂತಹ ಪ್ರಹ್ಲಾದರಾಜರು, ಇನ್ನು ವಾಯುದೇವರು ಇದ್ದ ಮೇಲೆ ಅಲ್ಲಿ ನರಸಿಂಹದೇವರ ಅವತಾರ ಆದಾಗ ನರಸಿಂಹದೇವರಿಂದನೂ ಉಪದೇಶ ಪಡೆದಂತಹ ಪ್ರಹ್ಲಾದರಾಜರು. ಇವರ ಉಪದೇಶವನ್ನು ಕೇಳಿದಾಗ ಇಲ್ಲಿ ನರಸಿಂಹದೇವರು, ಶೇಷದೇವರು, ವಾಯುದೇವರು, ನಾರದರು ಎಲ್ಲರೂ ಗುರುಗಳಾಗ್ತಾರೆ. ಹಾಗಾಗಿ ಗುರುಗಳ ಅಂದಾಗ ಇಲ್ಲಿ ಇವರ ಚಿಂತನೆ ಬರುತ್ತೆ. ಇನ್ನು ದ್ವಾಪರ ಯುಗದಲ್ಲಿ ಪ್ರಹ್ಲಾದರಾಜರು ಬಹ್ಲಿಕರಾಜರಾಗಿ ಬಂದಾಗ ಜಗನ್ನಾಥದಾಸರು ಶಲ್ಯನಾಗಿ ಬರ್ತಾರೆ. ಶಲ್ಯನಾಗಿ ಬಂದು ಇವರ ಸಾರಥಿಯಾಗಿ ಅವರು ಕೆಲಸ ಮಾಡ್ತಾರೆ, ಬಹ್ಲಿಕರಾಜರ ಸಾರಥಿಯಾಗಿ. ಆಗ ಮಹಾಭಾರತ ಯುದ್ಧದಲ್ಲಿ ನಾರಾಯಣ ಕೃಷ್ಣ ವಿಶ್ವರೂಪ ದರ್ಶನ ತೋರಿಸಿ ಭಗವದ್ಗೀತೆ ಉಪದೇಶ ಮಾಡಬೇಕಾದ್ರೆ ಅಲ್ಲಿ ಇರುವಂತಹ ಎಲ್ಲ ದೊಡ್ಡ ದೊಡ್ಡ ಸುಜೀವಿಗಳಿಗೆ ನಾರಾಯಣನ ವಿಶ್ವರೂಪ ಮತ್ತು ಆ ಭಗವದ್ಗೀತೆ ಪೂರ್ಣ ಪಾಠ ಆಗುತ್ತೆ. ಕೇವಲ ಅರ್ಜುನಿಗೆ ಮಾತ್ರ ಅಲ್ಲ. ಸೊ ಅದರಲ್ಲಿ ನಾರಾಯಣನ ವಿಶ್ವರೂಪ ಕಂಡು ಬಹ್ಲಿಕರಾಜರ ಜೊತೆ ಭಗವದ್ಗೀತೆಯನ್ನು ಪೂರ್ತಿ ಕೇಳಿ ಅದರ ಅಮೃತವನ್ನು ಅಲ್ಲಿ ಕೃಷ್ಣ ಮುಂದೆ ಜಗದ್ಗುರು ಅನ್ನೋ ರೀತಿಯಲ್ಲಿ ಸಾಕ್ಷಾತ್ ಕೃಷ್ಣನಿಂದ ಅವರು ಭಗವದ್ಗೀತೆಯ ಅಮೃತವನ್ನು ಕುಡಿತಾರೆ. ಇನ್ನು ಮುಂದೆ ಕಲಿಯುಗದಲ್ಲಿ ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು ಇರೋ ಕಾಲದಲ್ಲಿ ಒಮ್ಮೆ ಹಂಪಿಯಲ್ಲಿ ಪುರಂದರದಾಸರು ಮತ್ತು ವ್ಯಾಸರಾಯರು ಕೂತು ಮಾತಾಡ್ತಾ ಇದ್ದರು. ಆವಾಗ ಅವರು ಭಗವಂತನ ಲೀಲಾ ಚಿಂತನೆಯಲ್ಲಿ ಎಷ್ಟೋ ಸತಿ ನಗೋದು, ಭಾವೋದರಿಕವಾದಾಗ ಗೊಳೋ ಅಂತ ಆಡೋದು, ಭಾವೋದರಿಕದಲ್ಲಿ ಸಂತೋಷದಲ್ಲಿ ಆನಂದ ಭಾಷೆಗಳನ್ನ ಸುರಿಸೋದು, ಈ ರೀತಿ ಮಾಡ್ತಾ ಇರ್ತಾರೆ. ಅವಾಗ ಅವ್ರಿಗನ್ಸುತ್ತೆ ಇಲ್ಲಿ ಕನಕದಾಸರು ಇದ್ದರೆ ಇನ್ನೂ ಸಂತೋಷ ಪಡ್ಬೋದು, ಇನ್ನೂ ಸಂಭ್ರಮ ಪಡ್ಬೋದು ಅಂತ ಹೇಳಿ ಅಲ್ಲಿ ಅವರು ಒಬ್ಬ ಕುರುಬ ಕಾಣಿಸ್ತಾನೆ. ಆ ಕುರುಬ ಹುಡುಗನನ್ನು ಕರೆದು ಹೋಗಿ ನೀನು ಕನಕದಾಸರನ್ನ ಕರ್ಕೊಂಬಾ ಅಂತ ಹೇಳ್ತಾರೆ. ಆವಾಗ ಈ ಕುರುಬ ಹೋಗ್ತಾನೆ, ಹೋಗಿ ಕನಕದಾಸರನ್ನ ಕೇಳ್ತಾನೆ, ಸ್ವಾಮಿ ಅಲ್ಲಿ ಒಬ್ಬರು ಎತ್ತಿಗಳಿದ್ದಾರೆ, ಒಬ್ಬರು ದಾಸರಿದ್ದಾರೆ, ಅವ್ರು ನಿಮ್ಮನ್ನು ಕರಿತಾ ಇದ್ದಾರೆ, ಅಲ್ಲಿ ಬರಬೇಕಂತೆ ನೀವು ಅಂತ ಕೇಳ್ತಾನೆ. ಆಗ ಕನಕದಾಸರಿಗೆ ಈ ಕುರುಬನ ಮೇಲೆ ಕರುಣೆ ಬರುತ್ತೆ. ಅವ್ರು ಹೇಳ್ತಾರೆ, ಸುಜೀವಿ ಅಂತ ಕನಕದಾಸರಿಗೆ ಗೊತ್ತು, ಅವ್ರು ಯಮಧರ್ಮರಾಜರ ಅಂಶ, ಅವ್ರಿಗೆ ಗೊತ್ತು. ಅವ್ರು ಕೇಳ್ತಾರೆ, ನೀನು ಹೋಗಿ ನಾನು ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ಟಾಗ ಅವರು ಸುಮ್ಮನೆ ಉಪಕಾರ ತಗೊಳ್ಳಲ್ಲ, ಅದಕ್ಕೆ ಪ್ರತ್ಯುಪಕಾರವಾಗಿ ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಆಗ ಏನು ಕೇಳ್ತೀನಿ ಅಂತ ಈ ಕುರುಬ ಹೇಳ್ತಾನೆ, ಇನ್ನು 4 ಕುರಿ ಕೇಳ್ತೀನಿ ಸ್ವಾಮಿ ಅಂತ. ಆಗ ಕನಕದಾಸರು ಹೇಳ್ತಾರೆ, ಈ ಕುರಿ ಕೇಳಬೇಡ, ನಾ ಹೇಳ್ಕೊಡ್ತೀನಿ ಅದನ್ನು ಕೇಳಂತ ಹೇಳಿ. ನೀವು ಈ ರೀತಿಯಲ್ಲಿ ಅರ್ಥವಿಲ್ಲದೆ ಆಳೋದು, ಅರ್ಥವಿಲ್ಲದೆ ಅಂದರೆ ಅವರ ಈ ಸಣ್ಣ ಕುರುಬನಿಗೆ ಅವರ ಭಾವೋದ್ರೇಕ, ಅವರ ಜ್ಞಾನ ಅರ್ಥ ಆಗಲ್ಲ. ಹಾಗಾಗಿ ನೀವು ಏನು ಅಳ್ತಿದ್ದೀರ, ನೆಗೆತಿದ್ದಾರಲ್ಲ, ಅದರಲ್ಲಿ ಅರ್ಧ ಭಾಗ ನನಗೆ ಕೊಡಿ ಅಂತ ಕೇಳೋ, ಅವ್ರು ಕೊಡ್ತಾರೆ ಅಂತ ಕನಕದಾಸರು ಹೇಳ್ತಾರೆ. ಆಗ ಕನಕದಾಸರ ಉಪದೇಶದಿಂದ ಆ ಕುರುಬ ಹೋಗಿ ಅವರಲ್ಲಿ ಕೇಳಿದಾಗ ವ್ಯಾಸರಾಯರು, ಪುರಂದರದಾಸರ ಸಂಪೂರ್ಣ ಆಶೀರ್ವಾದವಾಗುತ್ತೆ ಆ ಕುರುಬನಿಗೆ. ಅದೇ ಕುರುಬನೇ ಮುಂದೆ ಜಗನ್ನಾಥದಾಸರಾಗಿ ಜನ್ಮ ಮಾಡ್ತಾರೆ. ಜಗನ್ನಾಥದಾಸರ ಪೂರ್ವಾಶ್ರಮದಲ್ಲಿ ಅವರ ಹೆಸರು ಶ್ರೀನಿವಾಸಾಚಾರ್ಯರು ಅಂತ. ಅವರಿಗೆ ಅಕಾಲ ಮೃತ್ಯು ಇರುತ್ತೆ. ಸೊ ಅಕಾಲ ಮೃತ್ಯುಗೆ ಪರಿಹಾರಕ್ಕೋಸ್ಕರ ವಿಜಯದಾಸರು ಕರುಣಾಮಯಿಗಳು. ಅವರು ಜಗನ್ನಾಥದಾಸರು ಇರುವಂಥ ಮಾನವಿಯನ್ನು ಊರಿಗೆ ಬಂದು ಅವರನ್ನು ಉದ್ಧಾರ ಮಾಡಬೇಕಂತ ಹೇಳಿ ದೇವರು ಪೂಜೆ ಮಾಡಿ ಅದರಲ್ಲಿ ದೇವರಿಗೆ ನೈವೇದ್ಯ ಮಾಡಿದಂತಹ, ಧನ್ವಂತರಿಗೆ ನೈವೇದ್ಯ ಮಾಡಿದಂತಹ ಬಕರಿಯನ್ನು ಅವರು ಕೊಟ್ಟು ಅವರ ಅಕಾಲ ಮೃತ್ಯುವನ್ನು ನಿವಾರಣೆ ಮಾಡಬೇಕು ಅಂತ ಅವರಲ್ಲಿಗೆ ಬಂದಿರ್ತಾರೆ. ಆದರೆ ಜಗನ್ನಾಥದಾಸರಿಗೆ ಹರಿದಾಸರು ಕಂಡ್ರೆ ತಾತ್ಸಾರ. ಯಾಕೆ ಅಂದರೆ ಅವರು ಘನ ಪಂಡಿತರು, ಘನ ವಿದ್ವಾಂಸರು, ಸಂಸ್ಕೃತವನ್ನು ತಿಳಿದವರು, ಸುಧಾದಿ ಗ್ರಂಥಗಳನ್ನೆಲ್ಲ, ಬ್ರಹ್ಮಸೂತ್ರಾದಿ ಎಲ್ಲ ಸುಧಾದಿ ಗ್ರಂಥಗಳನ್ನು ಎಲ್ಲವನ್ನು ತಿಳಿದಂತಹ ಜಗನ್ನಾಥದಾಸರಿಗೆ ಇವರು ಕನ್ನಡದಲ್ಲಿ ಏನೋ ಹಾಡ್ಕೊಂಡು ತಿರುಗ್ತಾರೆ ಅನ್ನೋ ತಿರಸ್ಕಾರ ಇರುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಪ್ರಸಾದ ಸ್ವೀಕಾರ ಮಾಡಬೇಕಂತ ಹೇಳಿ ಕಳಿಸಿದಾಗ ನನಗೆ ಲೇಟಾಗಿ ಅಂದರೆ ಸಮಯ ಮೀರಿ ಹೋಗ್ಬಿಟ್ರೆ ನನಗೆ ಹೊಟ್ಟೆ ಶೋಲೆ ಬಂದ್ಬಿಡುತ್ತೆ, ನಾನು ಲೇಟಾಗಿ ಪ್ರಸಾದ ಸ್ವೀಕಾರ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಆಲ್ರೆಡಿ ಭೋಜನ ಮಾಡಿಬಿಟ್ಟಿದ್ದೀನಿ, ನನ್ನ ಭೋಜನ ಮುಗಿದೋಗಿದೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈಗ ಹೇಳಿ ಕಳಿಸಿದಾಗ ವಿಜಯದಾಸರಿಗೆ ಕೋಪ ಬರಲ್ಲ, ಅವರು ಕೋಪನ ಪೂರ್ಣ ತೊರೆದವರು.
ಅವರಿಗೆ ಅಯ್ಯೋ ಅನ್ಸುತ್ತೆ, ಆದರೆ ನಿವಾರಣೆ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲಿ ಏನಾಯಿತು, ವಿಜಯದಾಸರಂಥ ದೊಡ್ಡ ಮಹಾನುಭಾವರು, ದೊಡ್ಡ ಅಪರೋಕ್ಷ ಜ್ಞಾನಿಗಳು, ಗುರುಗುರುಷಿಗಳು ವಿಜಯದಾಸರಾಗಿ ಬಂದಿದ್ದು. ಹಾಗಾಗಿ ಇಂಥ ದೊಡ್ಡವರಿಗೆ ಒಂದು ಅಪವಾದ ಮಾಡಿದ್ದ ಒಂದು ಮಹಾಪಾಪ ಅವರಿಗೆ ಬಂದ್ಬಿಡ್ತು ಜಗನ್ನಾಥದಾಸ, ಅಂದರೆ ಶ್ರೀನಿವಾಸಾಚಾರ್ಯರಿಗೆ. ಅದು ಬಂದಿದ್ದೇನಾಯಿತು, ಇವ್ರು ಯಾವಾಗ ಹೊಟ್ಟೆ ಶೋಧೆ ಬರುತ್ತೆ ಅಂತ ನೋಡಿದ್ರು, ಆ ಹೊಟ್ಟೆ ಶೋಧೆ ವಿಪರೀತಕ್ಕಿಟ್ಕೊಂಡು ಅವರ ದೇಹ ತ್ಯಾಗವಾಗೋ ಒಂದು, ಅಂದರೆ ಅವರ ಪ್ರಾಣ ಕಳ್ಕೊಳ್ಳೋ ಒಂದು ಪರಿಸ್ಥಿತಿಗೆ ತಂದುಬಿಡ್ತು. ಅವರು ಶ್ರೀನಿವಾಸನ ಹತ್ರ ಹೋಗಿ ತಿರುಪತಿಯಲ್ಲಿ ಸೇವೆ ಮಾಡಿದ್ರು. ಅವ್ರಿಗೆ ಎದ್ದು ಓಡಾಡೋಕ್ಕೆ ಸ್ಥಿತಿ ಇಲ್ಲ, ಅಷ್ಟು ತುಂಬ ಒಂದು ನೀಚ ಸ್ಥಿತಿಗೆ ಬಂದ್ಬಿಡ್ತು ಅವ್ರ ದೇಹ. ಶ್ರೀನಿವಾಸನ ಸೇವೆ ಮಾಡಿದಾಗ ಶ್ರೀನಿವಾಸ ಏನು ಘಟಕಾಚಲ ಕಳಿಸ್ದ, ಅದೇ ಹನುಮಂತ ದೇವರು, ಶ್ರೀ ನರಸಿಂಹದೇವರು ಸೇವೆ ಮಾಡೋಂಥ. ಘಟಕಾಚಲಕ್ಕೆ ಹೋದರೆ ಅಲ್ಲಿಂದ ರಾಯರ ಹತ್ರ ಕಳಿಸಿದ್ರು. ರಾಯರ ಹತ್ರ ಬಂದಾಗ ಮಂತ್ರಾಲಯ ಪ್ರಭುಗಳು ಕರುಣಾಮಯಿಗಳು. ಮಂತ್ರಾಲಯ ಪ್ರಭುಗಳು ಅವರಿಗೆ ವಿಜಯರಾಯರಿಗೆ ನೀನು ಮಾಡಿದ ದ್ರೋಹದಿಂದ ನಿನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಅವರಿಗೆ ತಿಳಿಸಿ, ವಿಜಯರಾಯರ ಹತ್ರ ಹೋಗಿ ಅವರನ್ನೇ ನೀನು ಶರಣಾಗಬೇಕು, ನಾನು ನಿನಗೆ ವಿಜಯದಾಸ ಹತ್ರ ಹೋಗಲಿಕ್ಕೆ ಹೇಳ್ತೀನಿ ಅಂತ ಹೇಳಿ ರಾಯರು ವಿಜಯದಾಸ ಹತ್ರ ಕಳಿಸ್ಕೊಡ್ತಾರೆ. ವಿಜಯದಾಸ ಹತ್ರ ಹೋದಾಗ ವಿಜಯದಾಸರು ನೀತಿ ಗುರುಗಳು ಗೋಪಾಲದಾಸರು, ನೀನು ಅವ್ರ ಹತ್ರ ಹೋಗಿ ಶರಣಾಗು, ಅವರು ನೀನು ಉದ್ಧಾರ ಮಾಡ್ತಾರೆ ಅಂತ ಗೋಪಾಲದಾಸರ ಹತ್ರ ಕಳಿಸ್ತಾರೆ ಶ್ರೀನಿವಾಸಾಚಾರ್ಯರನ್ನ. ಈ ಶ್ರೀನಿವಾಸಾಚಾರ್ಯರು ಗೋಪಾಲದಾಸರ ಹತ್ರ ಹೋದಾಗ ಗೋಪಾಲದಾಸರು ಬಹಳ ಕರುಣೆಯಿಂದ ಶಿಷ್ಯನ ಸ್ವೀಕಾರ ಮಾಡಿ, ವಿಜಯದಾಸರು ಸೂಕ್ಷ್ಮ ರೂಪದಲ್ಲಿ ಹೋಗಿ ಗೋಪಾಲದಾಸರಿಗೆ ಆದೇಶ ಮಾಡ್ತಾರೆ, ನೀವು ತಮ್ಮ 40 ವರ್ಷ ಆಯುಷ್ಯವನ್ನು ಇವರು ಶ್ರೀನಿವಾಸಾಚಾರ್ಯರಿಗೆ ದಾನ ಮಾಡಬೇಕಂತ ಹೇಳಿ. ನಮ್ಮಲ್ಲಿ ಮನೇಲಿರೋ ಒಂದು ಸಣ್ಣ ವಸ್ತುನ ಒಬ್ಬರು ಕೊಡಲಿಕ್ಕೆ ನಮಗೆ ಮನಸ್ಸು ಬರಲ್ಲ, ಅಂಥದ್ದು ಗುರುಗಳ ವಾಕ್ಯ ಅಂತ ಹೇಳಿ ತತ್ಕ್ಷಣದಲ್ಲಿ 40 ವರ್ಷ ಅವರದ ಆಯುಸ್ಸನ್ನು ಹಿಂದೆ ಮುಂದೆ ನೋಡದೆ ಗುರುಗಳ ಅನುಗ್ರಹ ಬಲದಿಂದ ದಾನ ಮಾಡಿಬಿಡ್ತಾರೆ. ಹಾಗಾಗಿ ವಿಜಯದಾಸರು ಅವರಲ್ಲಿ 3 ಜನ ಪ್ರಮುಖ ಶಿಷ್ಯರು, ಭಾಗಣದಾಸರು, ತಿಮ್ಮಣ್ಣದಾಸರು, ಮೋಹನದಾಸರು ಅಂತ. ಮೋಹನದಾಸರು ಸಾಕು ಮಗ. ಅವರು ವಿಜಯದಾಸರು ಇವ್ರನ್ನ ಹೀಗೆ ಕರೆಯೋರಂತ ಪ್ರೀತಿಯಿಂದ, ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ. ಶಕ್ತಿಯಲ್ಲಿ ತಿಮ್ಮಣ್ಣ ಅಂದರೆ ಇದು ವೇಣುಗೋಪಾಲದಾಸರು, ಇದು ನಮ್ಮ ಪರಂಪರೆ ಬರುತ್ತೆ. ಈ ವೇಣುಗೋಪಾಲದಾಸರು ತುಂಬ ಯೋಗಶಕ್ತಿ ಇದ್ದವರು. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯೋಗಶಕ್ತಿಯಿಂದ ಸಶರೀರವಾಗಿ ಹೋಗುವಂಥ ಅವ್ರಿಗೆ ಶಕ್ತಿ ಇತ್ತು. ಸೊ ಈ ಯೋಗಶಕ್ತಿ ಸಾಧನೆ ಇದ್ದಿದ್ದರಿಂದ ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ಕರೆದರು. ಇನ್ನು ಯುಕ್ತಿಯಲ್ಲಿ ಮೋಹನದಾಸರು ತುಂಬ ಬುದ್ಧಿವಂತರಂತೆ, ಹಾಗಾಗಿ ಪ್ರೀತಿಯಿಂದ ವಿಜಯದಾಸರು ಯುಕ್ತಿಯಲ್ಲಿ ಮೋಹನ ಅಂತ ಕರೀತಿದ್ರು. ಇನ್ನು ಭಾಗಣದಾಸರು, ಅವರ ಗುರುಭಕ್ತಿ, ಅವರ ಹರಿಭಕ್ತಿ ವಿಜಯದಾಸರಿಗೆ ತುಂಬ ಪ್ರೀತಿ, ಹಾಗಾಗಿ ಭಕ್ತಿಯಲ್ಲಿ ಭಾಗಣ್ಣ ಅಂತ ವಿಜಯದಾಸರಿಂದನೇ ಸಾಕ್ಷಾತ್ ಬಿರುದು ಪಡೆದಂತಹ ಭಾಗಣ್ಣದಾಸರು ಗೋಪಾಲದಾಸರು. ಅವರೇ ಜಗನ್ನಾಥದಾಸರಿಗೆ ಗುರು ಆಜ್ಞೆ ಕೊಟ್ಟ ತಕ್ಷಣದಲ್ಲಿ 40 ವರ್ಷ ಆಯುಷ್ಯದ ದಾನ ಮಾಡೋದಲ್ಲದೆ ಜಗನ್ನಾಥದಾಸರಿಂದ ಅವರ ಹೊಟ್ಟೆ ಶೂಲೆ ಅನ್ನೋ ಕರ್ಮ ಇದೆಯಲ್ಲ, ಇದು ದೊಡ್ಡವರಿಗೆ ದ್ರೋಹ ಮಾಡಿದಾಗ ಇರೋ ಕರ್ಮ, ಅದು ಸುಲಭವಾಗಿ ಹೋಗಲ್ಲ. ಆದರೆ ಇವರಿಂದ ಮುಂದೆ ಹರಿಕಥಾಮೃತ ಸಾರವನ್ನು ಗ್ರಂಥ ರಚನೆ ಮಾಡಬೇಕಂತ ಹೇಳಿ ಜಗನ್ನಾಥದಾಸರಿಂದ ಅವರ ಹೊಟ್ಟೆ ಶೂಲಿಯನ್ನು ತಾವು ಸ್ವೀಕಾರ ಮಾಡ್ತಾರೆ ಗೋಪಾಲದಾಸರು. ಗೋಪಾಲದಾಸರು ಎಲ್ಲಿ ತನಕ ಪಾರ್ಥಿವ ಶರೀರದಲ್ಲಿದ್ದರು ಅದುವರ ತನಕ ಆ ಹೊಟ್ಟೆ ಶೂಲೆಯನ್ನು ತಾವು ಶಿಷ್ಯನಿಗೋಸ್ಕರ ಅನುಭವಿಸ್ತಾರೆ. ಈ ತ್ಯಾಗ ಇದೆಯಲ್ಲ, ಈ ಗುರುಗಳು ಮಾಡೋ ತ್ಯಾಗ, ಇದು ಈ ಹರಿವಾಯು ಗುರುಗಳ ಬಲದಿಂದ ಮಾತ್ರ ಏನಾದರೂ ಒಂದು ದೊಡ್ಡ ಕೆಲಸ ಆಗಬೇಕಾದ್ರೆ ಅವರುಗಳ ಬಲದಿಂದ ಮಾತ್ರ ಆಗತ್ತೆ ಅಂತ ಹೇಳಿ ಮಂಗಳಾಚರಣೆಯಲ್ಲಿ ಈ ಗುರುಗಳ ಒಂದು ನಮಸ್ಕಾರ ಮಾಡ್ತಾರಲ್ಲ, ಇದೇ ಕಾರಣ. ಗುರುಗಳ ಕರುಣೆಯಿಂದ ಆಪನಿತು ಪೇಳುವೆ ಅಂತ. ಇಲ್ಲಿ ಜಗನ್ನಾಥದಾಸರು, ಈ ಗೋಪಾಲದಾಸರು ಇಷ್ಟು ಕರುಣೆ ತೋರಿಸ್ತಾರೆ ಜಗನ್ನಾಥದಾಸರ ಮೇಲೆ. ಆಮೇಲೆ ವಿಜಯದಾಸರು ತಮ್ಮ 40 ವರ್ಷ ತಪಸ್ಸನ್ನು ಗೋಪಾಲದಾಸರಿಗೆ ದಾರಿ ಹಿಡಿತಾರೆ. ವಿಜಯದಾಸರೇ ಹರಿಕಥಾಮೃತ ಸಾರ ರಚಿಸ್ಬೋದಾಗಿತ್ತು, ದೊಡ್ಡ ಜ್ಞಾನಿಗಳು. ಗೋಪಾಲದಾಸರು ಯೋಗ್ಯತೆಯಲ್ಲಿ ಜಗನ್ನಾಥದಾಸರಿಗಿಂತ ತುಂಬ ದೊಡ್ಡವರು, ಅವರಾದರೂ ರಚನೆ ಮಾಡ್ಬೋದಾಗಿತ್ತು. ಆದರೆ ಇದು ಶಿಷ್ಯನಿಂದ ಹರಿಚಿತ್ತ ಅಂತ ಹೇಳಿ, ಈ ಹಿಂದೆ ಹೇಳಿದ ಮೋಹಿನಿ ಅವತಾರದ ಕಥೆ ಇದೆಯಲ್ಲ, ಈ ರೀತಿಯಲ್ಲಿ ಹರಿಚಿತ್ತ ಅಂತ ಹೇಳಿ ತಮ್ಮ ಶಿಷ್ಯನಿಂದ ವಾತ್ಸಲ್ಯದಿಂದ ಅವರ ಕೈಯಲ್ಲಿ ಈ ಗ್ರಂಥವನ್ನು ರಚನೆ ಮಾಡುವಂತೆ ಆಶೀರ್ವದಿಸ್ತಾರೆ. ಹಾಗಾಗಿ ಇಲ್ಲಿ ಗುರುಗಳ ಕರುಣೆಯಿಂದ ಇಲ್ಲಿ ವಿಜಯದಾಸರ ಗೋಪಾಲದಾಸರ ಸಂಪೂರ್ಣ ಕರುಣೆ ಪಡೆದು ಈ ಹರಿಕಥಾಮೃತ ಸಾರವನ್ನು ರಚನೆ ಮಾಡ್ತಾರೆ. ಇದು ಇಲ್ಲಿಗೆ ಮುಗಿತಾ ಇಲ್ಲ. ಅವರಿಗೆ ಅಂಕಿತೋಪದೇಶ ಗೋಪಾಲದಾಸರು, ವಿಜಯದಾಸರು, ನೀವು ಪಂಢರಾಪುರಕ್ಕೆ ಹೋಗಿ ಅಲ್ಲಿ ನಿಮಗೆ
ಪಾಂಡುರಂಗನ ಅನುಗ್ರಹ ಆಗತ್ತೆ ಅಂತ ಕಳಿಸ್ತಾರೆ. ಪಂಡ್ರಾಪುರಕ್ಕೆ ಬಂದಾಗ ಅವರಿಗೆ ಜಗನ್ನಾಥ ವಿಠಲ ಅಂತ ಹೇಳಿ ಅವರಿಗೆ ಚಂದ್ರಭಾಗಾ ನದಿಯಲ್ಲಿ ಅವರಿಗೆ ಅಂಕಿತ ಪ್ರದಾನವಾಗುತ್ತೆ. ಇನ್ನು ಅಲ್ಲಿ ಸಾಕ್ಷಾತ್ ಪಾಂಡುರಂಗನಿಂದ ಅವರಿಗೆ ವೈಕುಂಠದಲ್ಲಿ ನೈವೇದ್ಯವಾದಂತಹ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವಾದಂತಹ ಆ ವೈಕುಂಠದ ಅಮೃತ ಅನ್ನೋ ಒಂದು ಆತಿಥ್ಯದ ಮೂಲಕ ಅವರಿಗೆ ವೈಕುಂಠದ ಪ್ರಸಾದವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಅವರಿಗೆ ಬಡಿಸ್ತಾನೆ. ಅಂಥ ಮಹಾ ಅನುಗ್ರಹ ಪಾಂಡುರಂಗನಿಂದ ಆಗತ್ತೆ. ಇಲ್ಲಿ ತಿರ್ಗಾ ಅವರಿಗೆ ಸಾಕ್ಷಾತ್ ಪಾಂಡುರಂಗನೇ ಬಂದು ಅಮೃತವನ್ನು ಕೊಟ್ಟ ಅವರಿಗೆ. ಯಾಕೆ ಅಂದರೆ ಮುಂದೆ ಹರಿಕಥಾಮೃತ ಸಾರ ಅವರಿಂದ ನಿರ್ಮಾಣ ಆಗಲಿ ಅಂತ. ಇನ್ನು ಪಂಡ್ರಾಪುರದಿಂದ ಅವರು ನೇರ ಶ್ರೀಪಾದರಾಜ ಹತ್ರ ಬರ್ತಾರೆ. ಶ್ರೀಪಾದರಾಜರು ಮುಳುಬಾಗಿಲಲ್ಲಿ ಧ್ರುವರಾಜರ ಅವತಾರ ಶ್ರೀಪಾದರಾಜರು. ಅವ್ರ ಹತ್ರ ಬಂದಾಗ ಮಧ್ವನಾಮಕ್ಕೆ ಫಲಶ್ರುತಿ ಬರಿ ಅಂತ ಹೇಳಿ ಶ್ರೀಪಾದರಾಜರು ಜಗನ್ನಾಥದಾಸರಿಗೆ ಆದೇಶ ಮಾಡ್ತಾರೆ. ಸೊ ಅವರು ಫಲಶ್ರುತಿ ಬರೆದಾಗ ಶ್ರೀಪಾದರಾಜರ ಅನುಗ್ರಹ ಕೂಡ ಆಗುತ್ತೆ. ಮಧ್ವನಾಮ ಎಂಬ ಅಮೃತ ರಸವನ್ನು ಶ್ರೀಪಾದರಾಜರು ಜಗನ್ನಾಥದಾಸರಿಗೆ ಕೊಡ್ತಾರೆ. ಇನ್ನು ಶ್ರೀಧ ವಿಠಲರು, ಜಗನ್ನಾಥದಾಸರ ಶಿಷ್ಯರ ಶ್ರೀಧ ವಿಠಲರು, ಅವರು ಹರಿಕಥಾಮೃತ ಸಾರಕ್ಕೆ ಫಲಶ್ರುತಿ ಬರಿಬೇಕಾದರೆ ವಾದಿರಾಜರ ಕೋಶ ಕೊಪ್ಪುವ ಅಂತ ಬರೀತಾರೆ. ಇಲ್ಲಿ ವಾದಿರಾಜರು ಎಷ್ಟೋ ಗ್ರಂಥಗಳು ಮಾಡಿದ್ದಾರೆ. ಇವರು ಎಲ್ಲ ಗ್ರಂಥಗಳು ಅವರ ಮುಖ್ಯವಾದಂತಹ ಸ್ವಾಪ್ನ ವೃಂದಾವನಾಖ್ಯಾನ ಅಂತ ಹೇಳಿ ಈ ವಾದಿರಾಜರ ಆಖ್ಯಾನಕ್ಕೆ ಒಪ್ಪುವಂತೆ, ವಾದಿರಾಜರ ಆಖ್ಯಾನಕ್ಕೆ ಅದರಲ್ಲಿರುವಂಥ ಎಷ್ಟೋ ರಹಸ್ಯ ವಿಷಯಗಳನ್ನು ಜಗನ್ನಾಥದಾಸರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ಹಾಗಾಗಿ ವಾದಿರಾಜರ ಕೋಶ ಕೊಪ್ಪುವ ಅಂತ ಹೇಳಿ ಅಲ್ಲಿ ಕೂಡ ವಾದಿರಾಜರಿಂದ ಅಮೃತ ಅವರಿಗೆ ಸಿಕ್ಕಿದೆ. ಇನ್ನು ಇಲ್ಲಿಗೆ ಮುಗಿತಾ ಇಲ್ಲ. ಕವೀಂದ್ರ ತೀರ್ಥರು, ರಾಮಚಂದ್ರ ತೀರ್ಥರು, ಈ ಮಧ್ವಾಚಾರ್ಯರ ಮೂಲ ಸಂಸ್ಥಾನದಲ್ಲಿ ಬಂದಂತಹ ರಾಮಚಂದ್ರ ತೀರ್ಥರ ಶಿಷ್ಯರೇ ವಿಭುಧೇಂದ್ರ ತೀರ್ಥರು. ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಇವರ ಶಿಷ್ಯರೇ ಮಂತ್ರಾಲಯ ಪ್ರಭುಗಳಾದ ನಮ್ಮ ರಾಘವೇಂದ್ರರು. ರಾಘವೇಂದ್ರ ಸ್ವಾಮಿಗಳು ಅವರಿಂದ ಸಪ್ತಮೋ ಮತ್ಸಮೋ ಯೋಗಿ ಅಂತ ಹೇಳಿ ಕರೆಸ್ಕೊಂಡು ಅವರಿಂದ 7ನೇವರಾಗಿ ವರದೇಂದ್ರ ತೀರ್ಥರಂತ ಹೇಳಿ ಬರ್ತಾರೆ. ವರದೇಂದ್ರ ತೀರ್ಥರು ಬರ್ತಾರೆ ಅಂತ ಹೇಳಿ ರಾಯರು ಆಗಲೇ ಭವಿಷ್ಯವಾಣಿ ನುಡಿದಿರ್ತಾರೆ. ವರಪ್ರಸಾದದಿಂದ ಬಂದಂತಹ ಅವರ ಮಹಾಸಂಸ್ಥಾನದಲ್ಲಿ ಬಂದಂತಹ ವರದೇಂದ್ರ ತೀರ್ಥರು ಅವರ ಪೂರ್ವಾಶ್ರಮದಲ್ಲಿ ಬಲರಾಮಾಚಾರ್ಯರಂತ ಅವರೇ ಜಗನ್ನಾಥದಾಸರಿಗೆ ಪಾಠ ಹೇಳಿದ ಗುರುಗಳು. ಜಗನ್ನಾಥದಾಸರು ಹೇಳ್ತಾರೆ, ಇವತ್ತು ನಾನು ಒಂದು 2 ಅಕ್ಷರ ಬಾಯಲ್ಲಿ ನುಡಿತಿದ್ದೀನಿ ಅಂದರೆ ಅದು ವರದೇಂದ್ರ ತೀರ್ಥರ ಅನುಗ್ರಹ, ಬಲರಾಮಾಚಾರ್ಯರ ಅನುಗ್ರಹ ಅಂತ ಹೇಳಿ ಇಲ್ಲಿ ಅವರ ಚಿಂತನೆ ಬಂತು. ಇನ್ನು ಇಲ್ಲಿ ಒಂದು ವಿಚಿತ್ರವಾದ ಒಂದು ಸಣ್ಣ ಘಟನೆ. ನರಸಿಂಹಾಚಾರ್ಯರು ಅಂತ ಹೇಳಿ ಜಗನ್ನಾಥದಾಸರಿಗೆ ಉಪನಯನ ಮಾಡಿದಂತಹ ಅವರ ಕುಲಪುರೋಹಿತರು. ಜಗನ್ನಾಥದಾಸರ ತಂದೆ ಬ್ಯಾಗವಟ್ಟದ ನರಸಿಂಹದಾಸರು ಅಂತ ಹೇಳಿ ಇವರು ಅವರ ಸಾತ್ವಿಕ ನಡೆಯಿಂದ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ. ಹಾಗಾಗಿ ಎಷ್ಟೋ ಜನ ನರಸಿಂಹಾಚಾರ್ಯರಿಗೆ ತಲುಪಿಸಲಿಕ್ಕೆ ಅಂತ ಬಂದಂತಹ ಸಂಭಾವನೆಗಳಾಗಲಿ ದ್ರವ್ಯವನ್ನಾಗಲಿ ಇವರು ನರಸಿಂಹಾಚಾರ್ಯರೇ ನರಸಿಂಹದಾಸರು ಅಂತ ತಿಳಿದು ನರಸಿಂಹದಾಸರಿಗೆ ಬಂದು ಸಮರ್ಪಣೆ ಮಾಡಿಬಿಡ್ತಾ ಇರ್ತಾರೆ. ಇದು ನರಸಿಂಹಾಚಾರ್ಯರಿಗೆ ತುಂಬ ಬೇಜಾರಾಗತ್ತೆ. ಅವ್ರೇನು ಮಾಡ್ತಾರೆ, ಆಗಿನ ಕಾಲದ ರಾಜ ನವಾಬ ಅವನಿಗೆ ದೂರನ್ನು ಕಳಿಸ್ತಾರೆ. ಹಾಗಾಗಿ ನವಾಬನ್ನು ಭಟರು ಬಂದು ಮಾನವಿಯಲ್ಲಿ ವಿಚಾರಿಸಬೇಕಾದ್ರೆ ನರಸಿಂಹದಾಸರು ಯಾರು ಅಂತ ಹೇಳಿ ಒಂಥರ ಕಟುವಾಗಿ ವಿಚಾರಿಸ್ತಾರೆ. ಆಗ ಅಲ್ಲಿದ್ದ ಸುಜೀವಿಗಳು ದಾಸರ ಬಗ್ಗೆ ಹೀಗೆ ಮಾತಾಡಿದ್ರು, ಗುರುನಿಂದನೆ ಮಾಡಿದ್ರು ಅಂತ ಹೇಳಿ ಬೇಜಾರು ಪಡ್ತಾರೆ. ಆ ಬೇಜಾರು ಪಟ್ಟ ದೋಷದಿಂದ ಈ ಕುಲಪುರೋಹಿತರಾದಂತಹ ನರಸಿಂಹಾಚಾರ್ಯರಿಗೆ ಹುಣಸೆ ಮರವಾಗುವಂತಹ ಒಂದು ಜನ್ಮ ಬಂದ್ಬಿಡುತ್ತೆ. ಆದರೆ ಜಗನ್ನಾಥದಾಸರಿಗೆ ಇವರು ಗುರು ಸಮಾನರು. ಯಾಕೆಂದರೆ ತಂದೆಯ ಮೂಲಕ ಗಾಯತ್ರಿ ಉಪದೇಶ ಮಾಡಿದಂಥವರು. ಹಾಗಾಗಿ ಜಗನ್ನಾಥದಾಸರು ಈ ಗುರುಗಳ ಉದ್ಧಾರಕ್ಕೋಸ್ಕರ ತಮ್ಮ ಶಿಷ್ಯರಿಗೆ ಹೇಳಿ ಆ ಹುಣಸೆ ಮರದ ಒಂದು ದೊಡ್ಡ ಕೊರಡನ್ನು ತರಿಸಿ ಅದನ್ನು ಒಂದು ಕಂಬದಂತೆ ಅದನ್ನು ನಿಲ್ಲಿಸಿ ಅದಕ್ಕೆ ಹೊರಕೊಂಡು ಹರಿಕಥಾಮೃತ ಸಾರ ರಚನೆ ಮಾಡ್ತಾರೆ. ಈ ಹರಿಕಥಾಮೃತ ಸಾರನ ರಚನೆ ಮಾಡ್ತಾ ಗ್ರಂಥ ಮುಗಿಯುವಷ್ಟೊತ್ತಿಗೆ ಆ ಕೊರಡಲ್ಲಿ ಇದ್ದಂತಹ ನರಸಿಂಹಾಚಾರ್ಯರ ಜೀವಕ್ಕೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ತದನಂತರ ಜಗನ್ನಾಥದಾಸರು
ತಮ್ಮ ಒಂದು ಅಂಶವನ್ನು ಆ ಹುಣಸೆ ಮರದ ಕೊರಡಿನಲ್ಲಿತ್ತು. ಈಗ ಜಗನ್ನಾಥದಾಸರ ಸನ್ನಿಧಾನ ನಮಗೆ ಆ ಒಂದು ಕಂಬ ಅಂತ ಹೇಳ್ತಾರೆ, ಜಗನ್ನಾಥದಾಸರ ಕಂಬ ಅಂತ ಹೇಳಿ, ಅದೇ ಆ ಹುಣಸೆ ಮರದ ಕೊರಡು. ಅಲ್ಲಿ ನಮಗೆ ಜಗನ್ನಾಥದಾಸರ ಸನ್ನಿಧಾನ ಪ್ರಾಪ್ತಿಯಾಗುತ್ತೆ. ಸೊ ಹೀಗೆ ಗುರುಗಳ ಕರುಣೆಯಿಂದ ಆಪನಿತು ಬೀಳುವೆ ಅನ್ನುವ ರೀತಿಯಲ್ಲಿ ಇಷ್ಟು ಗುರುಗಳನ್ನು ಯಾರನ್ನೂ ಬಿಡದೇನೆ ಅಷ್ಟು ಗುರುಗಳನ್ನು ಒಂದು ಪದದಲ್ಲಿ ಹೇಳ್ತಾರೆ. ಇಷ್ಟು ಗುರುಗಳ ಸ್ಮರಣೆ ಮಾಡಿ ಜಗನ್ನಾಥದಾಸರು ಗುರುಗಳ ಕರುಣೆಯಿಂದ ನಾ ಹೇಳೋದೇನಿಲ್ಲ, ನಾ ಸ್ವತಂತ್ರ, ಎಲ್ಲ ಹರಿವಾಯು ಗುರುಗಳ ಅನುಗ್ರಹದಿಂದ ನಾ ಹೇಳ್ತಿದ್ದೀನಿ ಅಂತ ಒಂದು ಚೂರು ಅಹಂಕಾರವಿಲ್ಲದೆ, ತುಂಬ ದೊಡ್ಡವರು, ನಮ್ಮೆಲ್ಲ ಅಹಂಕಾರ ಬಿಡಿಸುವಂಥ ಅವರ ಅನುಗ್ರಹ ಆದ ನಮ್ಮ ಅಹಂಕಾರ ಬಿಟ್ಟೋಗುತ್ತೆ. ಅಷ್ಟು ದೊಡ್ಡವರು ನಿಸ್ವಾರ್ಥವಾಗಿ ಹರಿಸೇವೆ ಮಾಡಿ ನಮ್ಮಂಥವರ ಉದ್ಧಾರಕ್ಕಾಗಿ ರಚಿಸಿದಂತಹ ಈ ಗ್ರಂಥವೇ ಹರಿಕಥಾಮೃತ ಸಾರ. ಇಲ್ಲಿಗೆ ಈ ಹರಿಕಥಾಮೃತ ಸಾರದ ಮಂಗಳಾಚರಣೆಯ ಮೊದಲನೆಯ ಸಂಧಿಯ ಮೊದಲನೆಯ ಪಲ್ಲವಿಯ ಚಿಂತನೆ ಮುಗಿದಿದೆ. ಅಸ್ಮದ್ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜಾಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ, ಶ್ರೀ ಹರಿಹಾಸ್ಯ ವಿಠಲ ಅಭಿನ್ನ, ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರಿಯತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು.